ಶಂಖೋ ಯಸ್ಯ ವಿರಾಜತೆ ಕರತಳೆ ಸಂಪೂರ್ಣಚಂದ್ರಪ್ರಭಃ ಮಾಲಾ ಯಸ್ಯ ಚ ಚಂಪಕಾಸತಿಲಕಾ ಶಾಶೋಕನೀಲೋತ್ಪಲಾ ಸೋಸ್ಮಾನ್ ಪಾತು ಷಡರ್ಧವಿಕ್ರಮಗತಿಸ್ತ್ರೈಲೋಕ್ಯನಾಥೋ ಹರಿಃ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋ ಭೀಷ್ಟದಸ್ಸತಾಂ ಭವತಿ ಯದನುಭಾವಾದಮಕೋಪಿ ವಾಗ್ಮೀ ಜಡನತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ತಾ ಮಮ ವಚತಿ ನಿಧತ್ತಾಂ ತನ್ನಿಧಿಂ ಮಾನಸೇ ಚ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ಸೃಷ್ಟಿ ಮಾಡಿದ ಅಂತ ಹೇಳಿ ಹರಿವಂಶದಲ್ಲಿ ಹೇಳ್ತಾ ಇದ್ದಾರೆ. ಸೃಷ್ಟಿ ಮಾಡಿ ಏನು ಅವರದ ಅಭಿಪ್ರಾಯ ಇತ್ತು ಕೇಳಿದ್ರೆ, ಅವರೆಲ್ಲರೂ ಕೂಡ ನನ್ನನ್ನು ಪೂಜೆ ಮಾಡಲಿ ಅಂತಾರೆ. ಆದರೆ ಸೃಷ್ಟರಾದಂತಹ ದೇವತೆಗಳಾದರೂ ಏನು ಮಾಡಿದ್ರು ಕೇಳಿ, ಅವರು ಚತುರ್ಮುಖನ ಆರಾಧನೆಯನ್ನು ಬಿಟ್ಟು ತಾವೇ ಪರಸ್ಪರ ಆರಾಧನೆಯನ್ನು ಮಾಡಿ ತಮುತ್ಸೃಜ್ಯ ತದಾತ್ಮಾನಂ ಅಯುಜಂಸ್ತೆ ಫಲಾರ್ಥಿನಃ ಅಂತ ಚತುರ್ಮುಖನನ್ನು ಬಿಟ್ಟು ತಾವೇ ಪರಸ್ಪರ ಆರಾಧನೆಯನ್ನು ಮಾಡಿಕೊಂಡ್ರು. ತೇ ಶಪ್ತಾ ಬ್ರಹ್ಮಣ ಮೂಢ ನಷ್ಟ ಸಂಜ್ಞಾ ದಿವೌಕತಃ ಸ್ಮ ಕಿಂಚಿತ್ ಪ್ರಜಾನಂದಿ ಸತೋ ಲೋಕೋ ವ್ಯಮುಖ್ಯತ. ಆಗ ಸಿಟ್ಟುಕೊಂಡಂತಹ ಚತುರ್ಮುಖ ಬ್ರಹ್ಮ, ನೀವು ನನ್ನನ್ನು ಆರಾಧನೆ ಮಾಡುವ ಬದಲು ನೀವೇ ಪರಸ್ಪರ ಮಾಡ್ತಾ ಇದ್ದೀರಲ್ಲ ಅಂತ ಸಿಟ್ಟುಕೊಂಡು, ನಿಮ್ಮ ಬುದ್ಧಿಗೆ ಮಂಕು ಕವಿಲಿ, ನಿಮಗೆ ಅಜ್ಞಾನ ಬರಲಿ ಅಂತ ತಾವು ಶಾಪವನ್ನು ಕೊಟ್ಟು ಬಿಡ್ತಾರೆ. ಹೇಳಿದ್ದೇ ತಡ. ಏನಾಯಿತು ಕೇಳಿದರೆ, ಎಲ್ಲರೂ ವಿಭ್ರಾಂತರಾದರು, ಎಲ್ಲರೂ ಕೂಡ ಮೋಹಕ್ಕೊಳಗಾದರು. ತೇ ಭೂಯಃ ಪ್ರಣತಾಃ ಸರ್ವೇ ಪ್ರಾಯಾಂಚಂದ ಪಿತಾಮಹಂ ಅನುಗ್ರಹಾಯ ಲೋಕಾನಾಂ ತತಸ್ಥಾನ ಬ್ರವೀತ್ ಪ್ರಭು. ಮತ್ತೆಲ್ಲ ದೇವತೆಗಳು ಅಯ್ಯೋ ಸಮಸ್ಯೆ ಆಯಿತು, ಮೋಹ ಬಂತು, ಮರ್ತೋಯ್ತು, ಯಾವುದೂ ಗೊತ್ತಾಗ್ತಾ ಇಲ್ಲ ಅಂತೇಳಿ ಮತ್ತೆ ಚತುರ್ಮುಖನ ಬಲೆಗೆ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ತಂದೆಯ ಹತ್ರ ಹೋಗಿ ಲೋಕವನ್ನೆಲ್ಲ ಅನುಗ್ರಹಿಸಬೇಕು, ನಮಗೆ ಬಂದಂತಹ ಶಾಪವನ್ನು ನೀನು ಪರಿಹರಿಸಬೇಕು ಅಂತ ತಾವು ಹೇಳಿಕೊಡ್ತಾ ಇದ್ದಾರೆ. ಪ್ರಾಯಶ್ಚಿತ್ತಂ ಚರಧ್ವಂ ವೈ ವ್ಯಭಿಚಾರೋ ಹಿ ಮಹತ್ಕೃತಃ ಪುತ್ರಂ ಚ ಪರಿಪೃಚ್ಛಧ್ವಂ ತಥೋ ಜ್ಞಾನಮವಾಪ್ಸ್ಯಥ. ಆಗ ಅವರು ಹೇಳ್ತಾರೆ, ನೀವು ಸೃಷ್ಟಿಕ್ರಮಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದೀರಿ. ಯಾರಿಗೆ ಯಾವಾಗ ಗೌರವ ಕೊಡಬೇಕು ಆಗ ಗೌರವ ಕೊಡಲಿಲ್ಲ. ಹಾಗಾಗಿ ನೀವು ಮಾಡಿದ್ದು ತಪ್ಪು ಅಂತ ಹೇಳುವಾಗ, ಹೌದು ಗೊತ್ತಾಯಿತು, ತಪ್ಪಾಯಿತು ಅಂತ ಹೇಳ್ತಾರೆ. ಆಗ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಹಾಗಾಗಿ ಪ್ರಾಯಶ್ಚಿತ್ತವನ್ನು ಮಾಡಿ ನನ್ನ ಮಕ್ಕಳ ಬಳಿಯಲ್ಲಿ ನೀವು ತತ್ವಜ್ಞಾನವನ್ನು ಪಡೆಯಿರಿ ಅಂತ ಹೇಳ್ತಾರೆ. ಅಂದರೆ ಬ್ರಹ್ಮದೇವರ ಮಕ್ಕಳು ಇವರಿಗೆ ಏನಾಗ್ತದೆ ಕೇಳಿದರೆ, ಮೊದಲು ಹುಟ್ಟಿದಂತಹ ಯಾವ ದೇವತೆಗಳಿದ್ದಾರೆ ಅವರಿಗೆ ಅಪ್ಪನ ಸ್ಥಾನದಲ್ಲಿ ಆ ಬ್ರಹ್ಮದೇವರ ಮಕ್ಕಳು ಬರ್ತಾರೆ. ಹಾಗಾಗಿ ಅವರ ಹತ್ರ ತತ್ವಜ್ಞಾನವನ್ನು ಪಡೆದುಕೊಳ್ಳಿ. ಪ್ರಾಯಶ್ಚಿತ್ತ ಕ್ರಿಯಾರ್ಥಂತೆ ಪುತ್ರಾನ್ ಪಪೃಚ್ಛರಾರ್ಥವತ್ ತೇಭ್ಯಸ್ತೆ ಪ್ರಯತಾತ್ಮಾನಃ ಶಶಂತು ಸ್ತನಯಾಸ್ತದ. ಆ ದೇವತೆಗಳೆಲ್ಲ ಬ್ರಹ್ಮನ ಮಾತಿನಂತೆ ಪ್ರಾಯಶ್ಚಿತ್ತ ಎಲ್ಲ ಮಾಡಿಕೊಳ್ತಾರೆ, ಅನುಷ್ಠಾನ ಎಲ್ಲ ಮಾಡಿಕೊಳ್ತಾರೆ. ಬ್ರಹ್ಮನ ಮಾನಸಪುತ್ರರ ಬಳಿ ಪ್ರಶ್ನಿಸ್ತಾರೆ. ಅಂದರೆ ಸನಕಸನಂದನಾದಿಗಳ ಹತ್ರ ಇವರು ಪ್ರಶ್ನೆಯನ್ನು ಮಾಡ್ತಾರೆ. ಜಿತೇಂದ್ರಿಯರಾದವರಾದರೂ ಬ್ರಹ್ಮನ ಮಕ್ಕಳು ಅಂತ ಹೇಳ್ತಾರೆ. ಪ್ರಯತಾತ್ಮನಃ ಅವರು ಪ್ರಾಯಶ್ಚಿತ್ತವನ್ನೆಲ್ಲ ಹೇಳಿದ ನಂತರ ತತ್ವೋಪದೇಶವನ್ನು ಕೊಡ್ತಾರೆ. ಸ್ಥಾನದಲ್ಲಿ ಸನಕಾದಿಗಳು ಮಕ್ಕಳು, ಆದರೆ ಜ್ಞಾನದಲ್ಲಿ ಸನಕಾದಿಗಳು ಅಪ್ಪಂದಿರು ಎನ್ನುವಂತಹ ಪರಿಸ್ಥಿತಿ ಈಗ ಉಂಟಾಗಿದೆ. ಪ್ರಾಯಶ್ಚಿತ್ತಾನಿ ಧರ್ಮಜ್ಞಾ ವಾಂಗ್ಮನಃ ಕರ್ಮಜಾನಿ ವೈ ಸಂಸಂತಿ ಕುಶಲಾ ನಿತ್ಯಂ ಚಕ್ಷುರ್ಜ್ಞಾನಾನ್ಯಪಿ ಸರ್ವಶಃ. ಪ್ರಾಯಶ್ಚಿತ್ತ ಎನ್ನುವಂಥದ್ದು ಮೂರು ರೀತಿಯಾಗಿರ್ತದೆ, ಕಾಯಿಕ, ವಾಚಿಕ, ಮಾನಸಿಕ ಅಂತ ಹೇಳಿಕೊಂಡು. ಹಾಗಾಗಿ ನಮ್ಮ ಕರ್ಮಗಳನ್ನು ಮಾಡಲಿಕ್ಕೆ ಪ್ರಧಾನವಾದ ಇಂದ್ರಿಯ ಯಾವುದು ಕೇಳಿದರೆ ಅದು ಚಕ್ಷುರೇಂದ್ರಿಯ ಅಂತ, ಅದು ಪ್ರಧಾನ ಅಂತ ಹೇಳ್ತಾ ಇದ್ದೇನೆ. ಪ್ರಾಯಶ್ಚಿತ್ತಾರ್ಥ ತತ್ವಜ್ಞಾ ಲಬ್ಧ ಸಂಜ್ಞಾ ದಿವೌಕತಃ ಗಮ್ಯತಾಂ ಪುತ್ರಕಾಶ್ಚೇತಿ ಪುತ್ರೈರುಕ್ತಾಶ್ಚತೆ ತದಾ. ಪ್ರಾಯಶ್ಚಿತ್ತಗಳು ಅಂತರಂಗದಲ್ಲಿರುವಂಥದ್ದನ್ನು ಅರ್ಥೈಸಿಕೊಂಡು ದೇವತೆಗಳು ಮತ್ತೆ ಪ್ರಾಯಶ್ಚಿತ್ತ ಮಾಡಿಕೊಂಡು ನಷ್ಟವಾದಂತಹ ಜ್ಞಾನವನ್ನು ಪಡೆದರು. ಆ ಸಂದರ್ಭದಲ್ಲಿ ಪಾಠ ಎಲ್ಲ ಕೇಳಿದ್ರು, ಜ್ಞಾನ ಬಂತು, ಮತ್ತೆ ನಷ್ಟ ಆದದ್ದು ಬಂದಾಯಿತು. ಆಗ ಬ್ರಹ್ಮನ ಮಾನಸಪುತ್ರರು ಈ ದೇವತೆಗಳನ್ನು ಅಪ್ಪ ಅಂತ ಹೇಳುವ ಬದಲು ಪುತ್ರಕ ಅಂತ ಹೇಳಿ ಗಮ್ಯತಾಂ ಪುತ್ರಕಾಶ್ಚೇತಿ ಅಂತ, ಮಕ್ಕಳೇ ಹೋಗಿ ಬನ್ನಿ ಅಂತ ಸಂಬೋಧಿಸಿದ್ರು. ನಿಮಗೆ ಜ್ಞಾನ ಲಾಭ ಆಗಿದೆ, ಹೋಗಿ ಬನ್ನಿ ಅಂತ. ಅಭಿಶಪ್ತಾಸ್ತು ತೇ ದೇವಾಃ ಪುತ್ರವಾಕ್ಯೇನ ತೇನ ವೈ ಪಿತಾಮಹಂ ಉಪಾಗಚ್ಚನ್ ಸಂಶಯ ಛೇದನಾಯ ವೈ. ಪುತ್ರಕ ಅಂತ ಮಕ್ಕಳನ್ನು ಕರೆದದ್ದು, ಅಪ್ಪಂದಿರನ್ನು ಈ ಮಕ್ಕಳು ಕರೆದದ್ದು ನೋಡಿ ಇವರಿಗೆ ಕಸಿ ಬಿಸಿ ಆಗಲಿಕ್ಕೆ ಆರಂಭ ಆಯಿತು.
ಆದರೆ ಮತ್ತೆ ಅಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇಲ್ಲ, ನೇರವಾಗಿ ಬ್ರಹ್ಮದೇವರ ಹತ್ರವೇ ಹೋಗಿ ದೂರು ಕೊಡ್ತಾ ಇದ್ದಾರೆ. ಅಲ್ಲ, ಅವರು ಸನಕಾದಿಗಳು ನಮ್ಮನ್ನು ಪುತ್ರಕ ಅಂತ ಕರೆದ್ರು, ಅವರಿಗೆ ತಂದೆಯ ಸ್ಥಾನದಲ್ಲಿ ಇರುವವರು ನಾವು, ಹಾಗಿರುವಾಗ ಯಾಕೆ ನಮ್ಮನ್ನು ಆ ರೀತಿ ಅವರು ಕರೆದ್ರು ಅಂತ ತಮ್ಮ ಪ್ರಶ್ನೆಯನ್ನು ಅವರ ಮುಂದಿಡ್ತಾರೆ. ತತಸ್ಥಾನ್ ಅಬ್ರವೀದ್ದೇವೋ ಯೂಯಂ ವೈ ಬ್ರಹ್ಮವಾದಿನಃ ತಸ್ಮಾದ್ ಯದುಕ್ತ ಯೂಯಂ ತೈಹಿ ತಥಾ ತನತನನ್ಯಥಾ. ಆಗ ಚತುರ್ಮುಖ ಬ್ರಹ್ಮ ಹೇಳ್ತಾರೆ, ದೇವತೆಗಳೇ, ನೀವೆಲ್ಲ ಬ್ರಹ್ಮವಾದಿಗಳಾಗಿದ್ದೀರಿ, ಆದ್ದರಿಂದ ಅವರು ನಿಮ್ಮನ್ನು ಕುರಿತು ಪುತ್ರಕ ಅಂತ ಸಂಬೋಧನೆ ಮಾಡಿದ್ರೆ ತಪ್ಪಾಗಿ ಅರ್ಥೈಸಬೇಕಾಗಿಲ್ಲ, ಹೌದಲ್ಲ ಅಂತ. ಏನು ಕೇಳಿದರೆ, ದೇವತೆಗಳೆಲ್ಲ ದೇಹಕ್ಕೆ ಇಂದ್ರಿಯಗಳಿಗೆ ಅಭಿಮಾನಿಯಾಗಿದ್ದಾರೆ. ಎಲ್ಲರ ಸೃಷ್ಟಿಗೆ ಕಾರಣೀಭೂತರಾದವರು ದೇವತೆಗಳು, ಅವರ ಮಕ್ಕಳಂತಿರುವವರು ಸನಕಾದಿಗಳು ಇವರನ್ನು ಮಕ್ಕಳು ಅಂತ ಯಾಕೆ ಕರೆದ್ರು ಗೊತ್ತುಂಟ ಕೇಳಿದ್ರೆ, ಜ್ಞಾನದಿಂದ. ಅವರು ಜ್ಞಾನಿಗಳಾದದ್ದರಿಂದ ನಿಮಗೆ ಅವರು ತಂದೆಯ ಸ್ಥಾನದಲ್ಲಿ ಬಂದು ಬಿಡ್ತಾರೆ. ಬ್ರಹ್ಮವಾದಿನಃ ಯಸ್ತಾನಿ ವಿಜಾನಾಥ ಪಿತುಃಪಿತಾಸತ್ ಅಂತ ವೇದ ಮಂತ್ರ ಹೇಳ್ತದೆ. ಏನು ಕೇಳಿದರೆ, ಯಾರು ಭಗವಂತನ ಬಗ್ಗೆ ಹೇಳ್ತಾರೋ ಅವರು ಅವನಿಗೂ ಅಪ್ಪನ ಹಾಗೆ ಇರುವವರು. ಅಂದರೆ ಅಪ್ಪನ ಕೆಲಸ ಏನು ಕೇಳಿದರೆ, ಜಗತ್ತಿಗೆ ಪರಿಚಯಿಸು, ಯಾರು ಅಂತ ಇಂಟ್ರಡ್ಯೂಸ್ ಮಾಡುವಂಥದ್ದು. ಅದು ಯಾರು ಮಾಡಿದ್ದಾರೆ ಇಲ್ಲಿ ಕೇಳಿದರೆ, ಸರಕಾರಿಗಳು ಮಾಡಿದ್ದಾರೆ. ಹಾಗಾಗಿ ನಿಮಗೆ ಅಪ್ಪನ ಸ್ಥಾನದಲ್ಲಿ ಇರೋದರಿಂದ ನಿಮ್ಮನ್ನು ಪುತ್ರಕ ಅಂತ ಕರೆದದ್ದು ತಪ್ಪಲ್ಲ ಅಂತ ಹೇಳ್ತಾರೆ. ಯೂಯಂ ಶರೀರಕರ್ತಾರ ತೇಷಾಂ ದೇವಾ ಭವಿಷ್ಯಥ ತೇತು ಜ್ಞಾನ ಪ್ರದಾತಾರ ಪಿತರವೋ ನ ಸಂಶಯ. ಸನಕಾದಿಗಳಿಗೂ ಶರೀರವನ್ನು ನಿರ್ಮಾಣ ಮಾಡುವ ಪಿತೃಸ್ಥಾನದಲ್ಲಿರುವವರು ನೀವುದಾದರೂ ಕೂಡ ನಿಮಗೆ ಜ್ಞಾನ ಮಾಡುವ ಒಂದು ಯೋಗ್ಯತೆಯಲ್ಲಿ ಸ್ಥಾನದಲ್ಲಿ ಅವರಿದ್ದರಿಂದ ಅವರಿಗೆ ನೀವು ಮಕ್ಕಳ ಒಂದು ಸ್ಥಾನದಲ್ಲಿದ್ದೀರಿ ಅಂತ. ಇದರಲ್ಲಿ ಯಾವ ಸಂಶಯವೂ ಬೇಡ, ಅವರು ಕರೆದದ್ದಕ್ಕೆ ಅಂತ ಹೇಳ್ತಾರೆ. ಅನ್ಯೋನ್ಯ ಪಿತರೋ ಯೂಯಂ ತೇ ಚೈವೇತಿ ನಿಬೋಧತ ದೇವಾಶ್ಚ ಪಿತರಶ್ಚೈವ ತದ್ಬುದ್ಧ್ಯಧ್ವಂ ದಿವೌಕಸಃ. ಒಟ್ಟಿನಲ್ಲಿ ನೀವು ದೇಹವನ್ನು ಕೊಟ್ಟ ತಂದೆ ಆದರೆ ಅವರು ಜ್ಞಾನ ಕೊಟ್ಟಂತಹ ಪಿತೃಸ್ಥಾನ ಅವರಿಗಿದೆ ಅಂತ ಅರ್ಥ ಮಾಡಿಕೊಳ್ಳಿ. ಹೀಗೆ ಪರಸ್ಪರ ನೀವು ದೇವತೆಗಳು ಮತ್ತು ಪಿತೃಗಳು ಆಗಿರಿದ್ದೀರಿ. ತತಸ್ಥೆ ಪುನರಾಗಮ್ಯ ಪುತ್ರಾನುಚರ್ದಿವೌಕಸಃ ಬ್ರಹ್ಮಣ ಛನ್ನ ಸಂದೇಹ ಪ್ರೀತಿಮಂತಃ ಪರಸ್ಪರಂ. ಪುನಃ ದೇವತೆಗಳು ಬ್ರಹ್ಮನ ಮಾನಸ ಪುತ್ರರ ಬಳಿಗೆ ಬರ್ತಾರೆ. ಬಂದು ಸಂಶಯ ಎಲ್ಲ ಪರಿಹಾರ ಆಯಿತು. ಹಾಗಾಗಿ ಸನತ್ಕುಮಾರ್ ಅವರು ಅಂದರೆ ಚಿನ್ನ ಸಂದೇಹ, ಸಂಶಯ ಎಲ್ಲ ನಾಶಗೊಂಡು ಸನತ್ಕುಮಾರರ ಪರಸ್ಪರ ಪ್ರೀತಿಯುಳ್ಳವರಾಗಿ ಇದ್ದಾರೆ. ಯೂಯಂ ವೈ ಪಿತರೋಸ್ಮಾಕಂ ಯೈರ್ವಯಂ ಪ್ರತಿಬೋಧಿತಾ ಧರ್ಮಜ್ಞಾ ಕಶ್ಚವಃ ಕಾಮಃ ಕೋಪರೋ ಮಾ ಪ್ರದೀಯತಾಂ. ನಮಗೆ ತತ್ವಜ್ಞಾನವನ್ನು ನೀಡಿ ಅವರು ಪಿತೃಗಳು ಎನ್ನುವಂಥದ್ದಾಗಿದ್ದಾರೆ, ನಾವು ಮಕ್ಕಳಾಗಿದ್ದೇವೆ. ಆದ್ದರಿಂದ ಧರ್ಮಜ್ಞರೇ, ಉಪದೇಶ ಮಾಡಿದ ನೀವು ನಮ್ಮಿಂದ ಏನನ್ನು ಬಯಸ್ತಾ ಇದ್ದೀರಿ, ನಾವು ಯಾವ ರೀತಿ ವರವನ್ನು ಕೊಡಬೇಕು ಅಂತ ಕೇಳ್ತಾರೆ. ಯದುಕ್ತಂಚೈವ ಯುಷ್ಮಾಭಿಃ ತಥಾ ನ ತದಾನ್ಯಥಾ ಯುಕ್ತಾಶ್ಚ ಯಸ್ಮಾದ್ಯುಷ್ಮಾಭಿಃ ವರ್ಧಯಿಷ್ಯಂತಿ ನಿತ್ಯದ. ನಿಮ್ಮಿಂದ ಯಾವ ತತ್ವಜ್ಞಾನಗಳನ್ನು ನಾವು ಕೇಳಿದ್ದೀವೋ ಅದು ಯಥಾರ್ಥವಾಗಿದೆ, ಇದರಲ್ಲಿ ಸಂಶಯವೇ ಬೇಡ. ಹಾಗಾದರೆ ನೀವು ಹೇಳಿದ ತತ್ವ ವಿಚಾರಗಳನ್ನು ಪ್ರತಿದಿನ ಸಜ್ಜನರು ಅದನ್ನು ಅಭಿವೃದ್ಧಿಯನ್ನು ಪಡಿಸುವಂತಾಗಲಿ ಅಂತ ಹೇಳ್ತಾರೆ. ಶ್ರಾದ್ದೈರಾಪ್ಯಾಯಿತಃ ಸೋಮಃ ಲೋಕಾಂ ಆಪ್ಯಾಯಯಿಷ್ಯತೆ ಸಮುದ್ರ ಪರ್ವತವನಂ ಜಂಗಮಯಂ ನಿತ್ಯಂ. ಯಾರು ಶ್ರಾದ್ದಗಳಿಂದ ಪಿತೃದೇವತೆಗಳ ಆರಾಧನೆಯನ್ನು ಮಾಡ್ತಾರೋ ಅವರು ಲೋಕವನ್ನೇ ಆರಾಧಿಸಿದಾಗ, ಲೋಕ ಅಂದರೆ ಎಲ್ಲ ಜನರನ್ನು ಆರಾಧನೆ ಮಾಡಿದಾಗ ಆಗುತ್ತೆ. ಆರಾಧನೆ ಮಾಡಿದ ಯಾವ ದೇವತೆಗಳು ಯಾರಿದ್ದಾರೆ ಅಂದರೆ ಸೋಮ ಪ್ರಧಾನವಾಗಿ ಅವನನ್ನು ತೃಪ್ತಿಪಡಿಸ್ತಾರೆ ಅಂತಾದರೆ ಸಮುದ್ರ, ಪರ್ವತ, ವನ, ಸ್ಥಾವರ, ಜಂಗಮಗಳಿಂದ ಕೂಡಿದ ಬ್ರಹ್ಮಾಂಡವನ್ನೇ ಅವರು ಸಂತೋಷ ಪಡಿದಂತಹ ಪುಣ್ಯಕ್ಕೆ ಭಾಜನರಾಗಿರ್ತಾರೆ. ಹಾಗಾಗಿ ಆರಾಧನೆಯನ್ನು ಮಾಡಬೇಕು ಅಂತ ಕೊಡ್ತಾ ಇದ್ದಾರೆ ಪಿತೃಗಳನ್ನು. ಶ್ರಾದ್ದಾಯ ಪುಷ್ಟಿಕಾಮ್ಯಾಶ್ಚ ಯೇ ಕರಿಷ್ಯಂತಿ ಮಾನವಾಃ ತೇಭ್ಯಃ ಪುಷ್ಟಿಂ ಪ್ರಜಾಂಚೈವ ದಾಸ್ಯಂತಿ ಪಿತರಃ ಸದಾ. ಯಾವ ಮನುಷ್ಯರು ಪುಷ್ಟಿಯನ್ನು ಬಯಸಿಕೊಂಡು ಶ್ರಾದ್ದವನ್ನು ಮಾಡಿತು ಅಂತಾದರೆ ಅವರಿಗೆ ಪಿತೃಗಳು ಮಾನವರಿಗೆ ಬೇಕಾದ ಪುಷ್ಟಿಯನ್ನು ಕೊಡ್ತಾರೆ. ಏನು ಪುಷ್ಟಿ ಪ್ರಧಾನವಾಗಿದೆ? ಪ್ರಜಾ ಅಂತ ಹೇಳ್ತಾರೆ. ಅಂದರೆ ಪ್ರಜಾಭಿವೃದ್ಧಿ ಎನ್ನುವಂಥದ್ದೇ ಅದು ದೊಡ್ಡ ಜವಾಬ್ದಾರಿ, ಕೊಡುಗೆ. ಅದನ್ನು ಭಗವಂತ ಕೊಡ್ತಾನೆ. ಯಕುಕ್ತಂಚೈವ ಯುಷ್ಮಾಭಿಃ ಪುತ್ರಕ ಇತಿ ವೈ ವಯಂ ತಸ್ಮಾತ್ ಭವಂತಃ ಪಿತರೋ ಭವಿಷ್ಯತಿ ನ ಸಂಶಯಃ. ನೀವು ನನ್ನನ್ನು ಪುತ್ರಕ ಅಂತ ಕರೆದಿದ್ದೀರಿ,
ಆದ್ದರಿಂದ ಆ ಸಂಬೋಧನೆ ಸರಿಯೇ. ಹಾಗಾಗಿ ನಿಮ್ಮನ್ನು ನಾವು ಪಿತೃಸ್ಥಾನದಲ್ಲಿ ಕುಳ್ಳಿರಿಸ್ತೇವೆ ಅಂತ ಹೇಳಿ ಇದರಲ್ಲಿ ಯಾವ ಸಂಶಯವೂ ಬೇಡ ಅಂತ ಅವರು ಮಾತನ್ನು ಕೊಡ್ತಾರೆ. ಯೋರಿಷ್ಟಾತ್ ಪಿತೃಶ್ರಾದ್ದೈ ಕ್ರಿಯತಾಂ ಕಶ್ಯ ಕ್ರಿಯಾಂ ಕಶ್ಚಿತ್ ಕರಿಷ್ಯತಿ ರಾಕ್ಷಸ ದಾನವಾನಾಗಾಹ ಫಲಂ ಪ್ರಾಪ್ಸ್ಯಂತಿ ತಸ್ಯ ತತ್. ಯಾರಾದರೂ ಯಾವುದನ್ನೂ ಬಯಸದೆ ಕೇವಲ ಪಿತೃದೇವತೆಗಳ ಅನುಗ್ರಹ ಅಂತಷ್ಟೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಶ್ರಾದ್ದ ಕರ್ಮದಲ್ಲಿ ಯಾರಾದರೂ ಆರಾಧಿಸಿದೆ ಅಂತಾದರೆ ಅವನಿಗೆ ಮಾನವನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ದಾನವರು ಏನು ಮಾಡಲಿಕ್ಕೆ, ರಾಕ್ಷಸರು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತೇನಾಗುತ್ತೆ, ಫಲಂ ಪ್ರಾಪ್ಸ್ಯಂತಿ ತಸ್ಯ ತತ್. ಯಾರು ಯಾವ ರೀತಿಯಲ್ಲಿ ಉಪಾಸನೆ ಮಾಡ್ತಾರೋ ಆ ರೀತಿಯಾದಂತಹ ಫಲವನ್ನು ಅವರು ಅನುಭವಿಸ್ತಾರೆ. ಇವರನ್ನು ಶತ್ರುಗಳು ಅಂತ ನೋಡಿದರೆ ಇವರು ಶತ್ರುತ್ವಕ್ಕೊಳಗಾಗ್ತಾರೆ, ಇವರು ಮಿತ್ರರು ಗುರುಗಳು ಅಂತ ಆಲೋಚನೆ ಮಾಡಿದರೆ ಅಂತಹ ಜ್ಞಾನವನ್ನು ಇವರು ಪಡಿತಾರೆ. ಶ್ರಾದ್ದೈರಾಪ್ಯಾಯಿತಾಶ್ಚೈವ ದಾಸ್ಯಂತಿ ಪಿತರಸ್ತದಾ ಶ್ರಾದ್ದೇಸು ವೈ ಪ್ರದಾಸ್ಯಂತಿ ತ್ರೀಂ ಪಿಂಡಾನ್ ನಾಮಗೋಸ್ತ್ರದಃ. ಶ್ರಾದ್ದ ಮಾಡಿದಂತಹ ಯಾವ ಪಿತೃಗಳಿದ್ದಾರಲ್ಲ ಅಥವಾ ಪಿತೃದೇವತೆಗಳು ಅವಳು ಬಹಳ ಸಂತುಷ್ಟರಾಗಿ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡ್ತಾರೆ. ಹಾಗಾದರೆ ಎಷ್ಟು ಶ್ರಾದ್ದದಲ್ಲಿ ಪಿಂಡ ಹಾಕ್ಬೋದು? ನನಗೆ ತುಂಬ ಇಷ್ಟ ತಂದೆ ಮುತ್ತಂದ ಅಥವಾ ಬಸು ರುದ್ರ ಆದಿತ್ಯರಲ್ಲಿ ಎರಡೆರಡು ಮೂರು ಪಿಂಡ ಇಡ್ಬೋದು ಹೇಳಿದರೆ ಇಲ್ಲ, ಅದಕ್ಕೆ ನಿಯಮ ಇದೆ. ಶ್ರಾದ್ದೇಶು ವೈ ಪ್ರದುಷ್ಯಂತೆ ತ್ರೀಂ ಪಿಂಡಾನ್ಯಮ ನಾಮಗೋತ್ರತಃ. ಹಾಗಾಗಿ ಇಷ್ಟಾರ್ಥಗಳನ್ನು ದಯಪಾಲಿಸುವಂತಹ ಹೆಸರನ್ನು ತಾವು ಇಡಬೇಕು. ಶ್ರಾದ್ದಗಳಲ್ಲಿ 3 ಪಿಂಡಗಳನ್ನು ಇಡುವಾಗ ಗೋತ್ರ ಉಚ್ಚಾರಣೆಗಳನ್ನೆಲ್ಲ ಮಾಡಿ ಇಡಬೇಕು. ಸರ್ವತಃ ವರ್ತಮಾನಾನ್ ಪಿತರಸ್ಪಿತಾಮಹಾಃ ಭಾವಯಿಷ್ಯಂತಿ ಸತತಂ ಶ್ರಾದ್ದದಾನೇನ ತರ್ಪಿತಾಃ ಏವಮಾಜ್ಞಾ ಕೃತಾ ಪೂರ್ವಂ ಬ್ರಹ್ಮಣ ಪರಮೇಷ್ಠಿನ. ಹೀಗೆ ಎಲ್ಲ ಕಡೆ ಇರುವಂತಹ ನಾಮಗೋತ್ರಗಳು ಎಲ್ಲ ಕಡೆ ಇದ್ದರೂ ಕೂಡ ಪಿತೃಪಿತಾಮಹ ಪ್ರಪಿತಾಮಹ ಅಂತ ಹೆಸರುಗಳನ್ನು ಪಿತೃದೇವತೆಗಳಲ್ಲಿ ಭಾವಿಸಿ ಶ್ರಾದ್ದ ಕರ್ಮವನ್ನು ಮಾಡುತ್ತಾರೆ. ಅದರಿಂದ ಶ್ರಾದ್ದ ದೇವತೆಗಳು ಅಂದರೆ ವಸುರುದ್ರಾದಿತ್ಯರು ತೃಪ್ತರಾಗ್ತಾರೆ. ಅವರು ಮಾತ್ರ ಅಲ್ಲ, ಆ ನಾಮ ಗೋತ್ರದವರನ್ನು ಎಲ್ಲರನ್ನು ಕೂಡ ಅವರು ಅನುಗ್ರಹಿಸ್ತಾರೆ. ಹೀಗೆ ಚತುರ್ಮುಖ ಬ್ರಹ್ಮ ಶ್ರಾದ್ದ ಪ್ರಕರಣದಲ್ಲಿ ಇದಿಷ್ಟು ವಿಚಾರಗಳನ್ನು ತಿಳಿಸಿಕೊಡ್ತಾರೆ. ಪಿತರಃ ಇತಿ ತದ್ವಚನಂ ಸತ್ಯಂ ಭವತ್ವದ್ಯದಿವೌಕಸಃ ಯತ್ನಾಶ್ಚ ಪಿತರಶ್ಚೈವ ಸ್ವಯಂ ಸರ್ವೇ ಪರಸ್ಪರಂ. ಈ ರೀತಿಯಾಗಿ ಯಾವ ಮಾತುಂಟೋ ಅದಕ್ಕೋಸ್ಕರ ದೇವತೆಗಳು ಸತ್ಯಮಾಗುವಂತೆ ಮಾಡ್ತಾರೆ. ಹಾಗಾದರೆ ಏನು ಕೇಳಿದರೆ, ನಾವು ನಿಮ್ಮಿಂದ ಏನನ್ನು ಬಯಸ್ತೇವೋ ಸನಕಾದಿಗಳು ಹೇಳ್ತಾರೆ, ನಾವು ಪರಸ್ಪರ ಮಕ್ಕಳಾಗಿರ್ತೇವೆ, ಪಿತೃಗಳೂ ಆಗಿದ್ದೇವೆ. ನೀವೇನು ಕರೆದ್ರಿ? ನೀವೇನು ಕರೀಲಿಲ್ಲ, ನಾವು ಕರೆದೆವು ಮಕ್ಕಳೇ ಅಂತ. ಹಾಗಾಗಿ ಅವರಿಗೆ ತಂದೆಯಾಗಿರ್ತೇವೆ, ಕೆಲವು ಸಲ ಅವರಿಗೆ ಮಕ್ಕಳಾಗಿರ್ತೇವೆ. ಸನತ್ ಕುಮಾರರು ಹೇಳ್ತಾರೆ, ತಯೇತೇ ಪಿತರೋ ದೇವಾಃ ದೇವಾಶ್ಚ ಪಿತರಸ್ತಥಾ ಅನ್ಯೋನ್ಯಂ ಪಿತುರಾವೇತೆ ದೇವಾಃ ಪಿತೃಗಣಶ್ಚ. ಈ ರೀತಿಯಾಗಿ ಪಿತೃಗಳು ದೇವತೆಗಳ ಆರಾಧನೆಯನ್ನೆಲ್ಲ ಮಾಡ್ತಾರೆ, ದೇವತೆಗಳು ಪಿತೃಗಳೆನಿಸಿದ್ದಾರೆ. ಹೀಗೆ ಪಿತೃಗಳಿಗೂ ದೇವತೆಗಳಿಗೂ ಪರಸ್ಪರ ಸಂಬಂಧ ಇದೆ. ಸನತ್ ಕುಮಾರ ಮತ್ತೆ ದೇವತೆಗಳ ಸಂವಾದದಲ್ಲಿ ನಿರ್ಣಯವಾದದ್ದು ಯಾವುದು? ದೇವತೆಗಳು ಪಿತೃಗಳು ಅಂತ ಹೇಳಿದರೆ ಅದು ಇವರೆಲ್ಲ ಅಂತ ಉಲ್ಲೇಖ ಮಾಡ್ತಾ ಇದ್ದಾರೆ. ಅಥವಾ ಪಿತರೋ ಜ್ಯೇಷ್ಠಾ ರುದ್ರಾಸ್ತಸ್ಯ ಪಿತಾಮಹ ಪಿತುಃ ಪಿತಾಮಹ ಪ್ರೋಕ್ತ ಆದಿತ್ಯ ಬರಿಹಿಠ ಸ್ಥಿತ ಅಂತ ಯಾವೆಲ್ಲ ದೇವತೆಗಳಿದ್ದಾರೆ ಅಂತ ಉಲ್ಲೇಖ ಕೊಡ್ತಾರೆ. ಆದಿತ್ಯರು ಬಸವೋ ರುದ್ರ ವಿಶ್ವೇ ರಿಭವ ಇತ್ಯಪಿ ಸರ್ವದೇವ ಸಮಾಖ್ಯಾಚ ದ್ವಾದಶಾಷ್ಟಾದಿಕೇಶ್ವಪಿ ಅಂತ 12 ರೂಪಗಳಿರುವಂಥದ್ದು. ಅದನ್ನು ಪರಮಾತ್ಮ 33 ರೂಪಗಳು, ಹೀಗೆ 360 ರೂಪಗಳು, ಇದೆಲ್ಲವನ್ನು ಕೂಡ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಒಂದು ವೇಳೆ ಶ್ರಾದ್ದಾದಿಗಳನ್ನು ಮಾಡದಿದ್ರೆ ಏನು? ನಾವು ಇವತ್ತೆಲ್ಲವೂ ಹಾಗೆ ಆಯ್ತಪ್ಪ ಮಾಡಿದ್ರೆ ಪುಣ್ಯ, ಮಾಡದಿದ್ರೆ ಏನು ಅಂತ ಕೇಳಿದ್ರೆ ಪಿತ್ರಿಯೇ ಹನಿ ಪರಿತ್ಯಜ್ಯ ಚಾಂಡಾಲೋ ಕೋಟಿ ಜನ್ಮಸು ಅಂತ ಹೇಳ್ತಾರೆ. 1 ಕೋಟಿ ವರ್ಷ ಕಾಲ ಪಿತೃಗಳ ಶ್ರಾದ್ದವನ್ನು ಮಾಡದೇ ಇದ್ದಂಥ ಪ್ರಾಯಶ್ಚಿತ್ತವಾಗಿ ಅವರಿಂದ ದೂರನಾಗಿ ಚಾಂಡಾಲನಾಗಿ ಹುಟ್ಟುತ್ತಾನೆ ಅಂತ ಕೊಡ್ತಾರೆ. ಪರಿತ್ಯಜ್ಯ, ಬಂಧುಗಳೆಲ್ಲ ಬಿಡ್ತಾರೆ. ಇವತ್ತೆಷ್ಟೋ ಜನರಿಗೆ ಆಗುತ್ತೆ, ಎಲ್ಲರೂ ಇದ್ದಾರೆ ಆದರೂ ಯಾರೂ ಇಲ್ಲ. ಯಾಕೆ ಅಂತ ಕೇಳಿದರೆ ನಾವು ಜನ್ಮಾಂತರದಲ್ಲಿ ದೋಷಗಳನ್ನು ಮಾಡಿದ್ದೇವೆ ಅಂತ ಅರ್ಥ. ಹಾಗಾಗಿ ಇದು ಕೊಡ್ತಾರೆ, ಪಿತ್ರಿಯೇ ಹನಿ ಪರಿತ್ಯಜ್ಯ. ಪಿತೃ ದಿನದ ಹೊತ್ತು ಶ್ರಾದ್ದದ ದಿನದ ಹೊತ್ತು ಶ್ರಾದ್ದ ಹಾಕುವುದನ್ನು ಬಿಟ್ಟು ಬೇರೆದೇನೇ ಬೇಕಾದರೂ ಮಾಡಿ ಶ್ರಾದ್ದ ಹಾಕಲಿಲ್ಲ ಅಂತಾದರೆ ನೀವು ಅಂತಹ ಒಂದು
ಗತಿಯನ್ನು ಪಡಿತೀರಿ. ಯಾವತ್ತಿಲ ಮೇರು ಮನುಷ್ಯೇಸ್ತು ಗೃಹೀತ ಪಿತೃಕರ್ಮಣಿ ಗಚ್ಚಂತಿ ಭೀತ ಅಸುರಾಹ ಸಿಂಹಸ್ತ್ರಸ್ತ ಮೃಗ ಇವ. ನೀವು ಯಾವತ್ತಿಲ ಮನುಷ್ಯೇಶು ಎಷ್ಟು ಎಳ್ಳನ್ನು ತರ್ಪಣಕ್ಕೋ ಹೋಮಕ್ಕೋ ಅಥವಾ ಪೂಜೆಗೆ ತಗೊಳ್ತೀರೋ ಅಷ್ಟು ಯಾವುದೊಂದು ಉಳಿಸಿಕೊಂಡಂಥ ಅಸುರರು ಆಯಾಯ ಪ್ರಾಣಿಗಳಲ್ಲಿ ಬರ್ತಾರೆ. ಅವರೆಲ್ಲ ಪೆಟ್ಟು ತಿಂದು ದಿಕ್ಕುಗಳಲ್ಲಿ ಓಡಿ ಹೋಗ್ತಾರೆ. ಆದ್ದರಿಂದ ಪಿತೃಕರ್ಮಗಳನ್ನು ಶ್ರದ್ಧೆಯಿಂದ ಮಾಡಬೇಕು, ತಂದೆ ತಾಯಿಗಳ ಒಂದು ಪ್ರೀತಿಗೋಸ್ಕರ ಮಾಡಬೇಕು ಅಂತ ಉಲ್ಲೇಖವನ್ನು ಕೊಡ್ತಾರೆ. ಮಾರ್ಕಂಡೇಯ ಉವಾಚ ಇತ್ಯುಕ್ತೋಹಂ ಭಗವತಾ ತೇನ ದೇವೇನ ಭಾಸ್ವರ ತನುಕುಮಾರೇಣ ಪುನಃ ಪೃಷ್ಠವಾನ್ ದೇವಮವ್ಯಯಂ ಸಂದೇಹಮರಶ್ರೇಷ್ಠಂ ಭವಂತಮನಿಂದಮ ನಿಬೋಧಸ್ಮೇ ದಾಂಗೇಯ ನಿಖಿಲಂ ಸರ್ವಧಾದಿತಃ ಕಿಯಂತೋ ವೈ ಪಿತೃಗಣಾಃ ಕಸ್ಮಿನ್ ಲೋಕೆ ಪ್ರತಿಷ್ಠಿತಾಃ ವರ್ತಂತೆ ಪಿತರೋ ದೇವಾಃ ದೇವಾನಾಂ ಸೋಮವರ್ಧನಾಃ. ಮಾರ್ಕಂಡೇಯರು ಹೇಳ್ತಾರೆ, ಪೂಜ್ಯರಾದ ಶಾಂತಿ ಅಥವಾ ಕಾಂತಿಯಿಂದ ಸನತ್ಕುಮಾರರಿಂದ ಹೀಗೆ ಉಪದೇಶವನ್ನು ಪಡೆದವ ನಾನು. ಹಾಗಾಗಿ ನಾನು ನಿನಗೆ ಅದರದ್ದು ಉತ್ತರವನ್ನು ಕೊಡ್ತೇನೆ. ಯಾಕೆ ಕೇಳಿದರೆ ನಾಶರಹಿತ ನೀನು. ಆದ್ದರಿಂದ ಗಂಗೆಯ ಅದೆಲ್ಲವನ್ನು ಕೂಡ ತಿಳಿದುಕೊಂಡು ನನಗೆ ತಿಳಿಸು ಅಂತ ಹೇಳ್ತಾನೆ. ಆನಂದಮಯವಾದವ ಗಾಂಗೇಯ ಅಂತ ಉಲ್ಲೇಖ ಮಾಡ್ತಾರೆ. ಪಿತೃಗಳ ಲೋಕದಲ್ಲಿ ಇವರು ಪ್ರತಿಷ್ಠೆ ಆಗಿದ್ದಾರೆ. ಸೋಮವನ್ನು ಅಭಿವೃದ್ಧಿಪಡಿಸುವಂತಹ ಪಿತೃದೇವಗಳ ಬಗ್ಗೆ ಮುಂದೆ ಹೇಳುತ್ತಾರೆ ಸನತ್ಕುಮಾರ. ಸಪ್ತೈತೆ ಜಪತಾಂ ಶ್ರೇಷ್ಠ ಸ್ವರ್ಗೇ ಪಿತೃಗಣಾ ಸ್ಮೃತಾ ಚತ್ವಾರೋ ಮೂರ್ತಿಮಂತೋ ತ್ವಯಿ ತ್ರಯ ಏಷಾಂ ಅಮೂರ್ತಯ ಅಂತ. ಸನತ್ಕುಮಾರರು ಮಾರ್ಕಂಡೇಯಗೆ ಹೇಳಿದ್ದನ್ನು ಭೀಷ್ಮರು ಮಾರ್ಕಂಡೇಯನ ಹತ್ರ ಕೇಳುತ್ತಿದ್ದಾರೆ. ಜಪ ಮಾಡುವವರಲ್ಲಿ ಶ್ರೇಷ್ಠರಾದ ಮಾರ್ಕಂಡೇಯರೇ ಅಂತ ಹೇಳ್ತಾನೆ. ಜಪತಾಂ ಶ್ರೇಷ್ಠ, ಜಪ ಮಾಡುವುದರಲ್ಲಿ ಅವರು ಎಕ್ಸ್ಪರ್ಟ್ ಅಂತ. ಹಾಗಾಗಿ ಹೇಳ್ತಾರೆ, ಪಿತೃಗೋಲಕದಲ್ಲಿ 7 ಅಂತ ಪ್ರಸಿದ್ಧ ಆಗಿದೆ. ಅದರಲ್ಲಿ 4 ಜನ ಮೂರ್ತಿಮಂತರು, 3 ಅಮೂರ್ತರು. ಅಮೂರ್ತರು ಅಂದರೆ ಅವರಿಗೆ ಮೂರ್ತಿ ಕಾಣೋದೇ ಇಲ್ಲ. ಅದೆಲ್ಲ ಕೊಡ್ತಾರೆ. ಸುಕಲರು, ಆಂಗಿರಸರು, ಸುಸದ್ವರು, ಸೋಮಪರು ಅಂತ ಮೂರ್ತಿಮಂತರು. ಕರ್ಣಾದಿ ದಿವ್ಯ ಶರೀರದ ಹುಟ್ಟಿಕೊಂಡವರು ಅವರೆಲ್ಲ ವೈರಾಜರು. ಅಗ್ನಿಶ್ವಾತ ಬರಹಿತ ಎನ್ನುವಂಥವರು ಅಮೂರ್ತರು. ತೇಷಾಂ ಲೋಕಂ ವಿಸರ್ಗಂಚ ಕೀರ್ತಯಿಷ್ಯಾಮಿ ತಚ್ಛೃಣೋ ಪ್ರಭಾವಂಚ ಮಹತ್ವಂಚ ವಿಸ್ತರೇಣ ತಪೋಧನ. ಅವರು ಪ್ರಶ್ನೆಯನ್ನು ಮಾಡ್ತಾರೆ, ಈ ಸೃಷ್ಟಿ ಹೇಗಾಯಿತು, ಅದರ ಪ್ರಭಾವ ಏನು, ಮಹತ್ವವೇನು, ಇದೆಲ್ಲವನ್ನು ಕೂಡ ನನಗೆ ತಿಳಿಸಿಕೊಡಬೇಕು ತಪೋಧನರೇ ಅಂತ ತಾವು ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾರೆ. ಧರ್ಮಜ್ಯೋತಿಧರಾಸ್ತೇಷಾಂ ತ್ರಯೋ ವೈ ಪರಮಾಗಣಾಃ ತೇಷಾಂ ನಾಮಾನಿ ಲೋಕಾಂಚ ಕಥಯಿಷ್ಯಾಮಿ ತಚ್ಛೃಣು. ಧರ್ಮವೇ ಮೂರ್ತಿಯಾಗಿ ಬಂದರೆ ಹೇಗಿರುತ್ತೆ ಆ ರೀತಿಯಾಗಿ ಚತುರ್ಮುಖ ಇವನು ಧರ್ಮರಾಜ ಇದ್ದಾನೆ. ಹಾಗಾಗಿ ಶ್ರೇಷ್ಠವಾದಂತಹ ಸಮೂಹದಿಂದ ಕೂಡಿಕೊಂಡು ಭಗವಂತನ ನಾಮವನ್ನು ಲೋಕವನ್ನು ಹೇಳುತ್ತೇನೆ ಕೇಳುಕೋ ಅಂತ ಹೇಳ್ತಾ ಇದ್ದಾನೆ. ಲೋಕಾ ಸನಾತನ ದಿವ್ಯ ಯತ್ರ ತಿಷ್ಟಂತಿ ಭಾಸ್ವರಾ ಅಮೂರ್ತಯ ಪಿತೃಗಣಾ ದೇವೈ ಪುತ್ರಾ ಪ್ರಜಾಪತಿ. ಅಮೂರ್ತ ಅಂತ ಒಂದು ಪಿತೃಗಣಗಳುಂಟು, ಪ್ರಜಾಪತಿಯಿಂದ ಕೂಡಿಕೊಂಡದ್ದು. ಅದಕ್ಕೆ ಸನಾತನ, ಒಂದೇ ರೀತಿಯಾಗಿ ಬೆಳಗುವಂಥದ್ದು, ಹೆಚ್ಚು ಕಡಿಮೆ ಆಗದೇ ಇರುವಂಥದ್ದು. ಬೆಳಗುವಂಥ ಪಿತೃಗಳು ಪ್ರಜಾಪತಿಯ ಮಕ್ಕಳು, ಅಮೂರ್ತ ಪಿತೃಗಳು ಅಂತ ಪ್ರಸಿದ್ಧರು. ವಿರಾಜಸ್ಯ ದ್ವಿಜಶ್ರೇಷ್ಠ ವೈರಾಜ ಇತಿ ವಿಷ್ಣುತಃ ಯಜಂತಿ ತಾನ್ ದೇವಗಣಾ ವಿಧಿದೃಷ್ಟೇನ ಕರ್ಮಣ. ಇನ್ನು ವಿರಾಜ ಅಂತ ಪ್ರಜಾಪತಿಗೆ ಹುಟ್ಟಿಕೊಂಡದ್ದು ಅಮೂರ್ತ ಪಿತೃಗಳು ಅಂತ ಕೊಡ್ತಾರೆ. ಅವರನ್ನು ವೈರಾಜ ಅಂತ ಕರೀತಾರೆ. ವಿಧಿಬದ್ಧವಾದ ಕರ್ಮಗಳಿಂದ ಅವರು ಮಾಡುವ ಎಲ್ಲ ಕೆಲಸಗಳನ್ನು ಕೂಡ ದೇವತೆಗಳು ಸ್ವೀಕಾರ ಮಾಡ್ತಾರೆ. ದೇವತೆಗಳ ಗುಂಪು ಅಂತ ಹೇಳ್ತಾರೆ. ಏತೇ ವೈ ಯೋಗ ವಿಭ್ರಷ್ಟಾ ಲೋಕಾನ್ ಪ್ರಾಪ್ಯ ಸನಾತನಂ ಪುನರ್ಯುಗ ಸಹಸ್ರಾಂತೆ ಜಾಯಂತೆ ಬ್ರಹ್ಮವಾದಿನಃ ತೇ ಪ್ರಾಪ್ಯತಾಂ ಸ್ಮೃತಿಂ ಭೂಯಃ ಸಂಖ್ಯಾ ಯೋಗಮನುತ್ತಮಂ ಯಾಂತೆ ದೇವಗತಿಂ ಸಿದ್ಧಾಃ ಪುನರಾವೃತ್ತಿ ದುರ್ಲಭಾಂ. ಪಿತೃಗಣಗಳು ಹೀಗೆ ಯೋಗದಿಂದ ಚ್ಯುತರಾದವರು ಕೂಡ ಭೂಲೋಕವನ್ನೆಲ್ಲ ಸೇರಿ ಬ್ರಹ್ಮವಾದಿಗಳಾಗ್ತಾರೆ. ಹಾಗಾದರೆ ಬ್ರಹ್ಮವಾದಿಗಳಾಗಿ ಎಷ್ಟು ಅಂತ ಕೇಳಿದರೆ 1000 ವರ್ಷಗಳ ಕಾಲ ಅವರು ತಪಸ್ಸನ್ನು ಮಾಡ್ತಾರೆ. ಸಾಧನಾನುಷ್ಠಾನದಿಂದ ಎಚ್ಚೆತ್ತುಕೊಂಡು ಅವರು ತಿರುಗಿ ನೋಡಿದರೆ ಎಲ್ಲ ಕಡೆ ನೀರಿರುವಂಥದ್ದನ್ನು ಕಾಣ್ತಾರೆ. ಅತ್ಯಂತ ಶ್ರೇಷ್ಠವಾದಂಥ ಸಾಂಖ್ಯ ಯೋಗವನ್ನು ಆಶ್ರಯಿಸಿ ಇಂದಿಗೂ ತಿರುಗಿ ಬಾರದ ಅಂದರೆ ಮೋಕ್ಷಕ್ಕೆ ಹೋಗುವಂತಹ
ಲೋಕವನ್ನು ಪಡೆದು ಪುರುಷರು ಅಂತ ತೋರಿಸಿಕೊಡ್ತಾರೆ. ಏತೇ ಸ್ಮ ಪಿತರಸ್ತಾತ ಯೋಗಿನಾಂ ಬಲವರ್ಧನಾಃ ಆಪ್ಯಾಯಯಂತಿ ವೈ ಪೂರ್ವಂ ಸೋಮಂ ಯೋಗಬಲೇನ ವೈ. ಮಾರ್ಕಂಡೇಯರೇ, ಇವರು ಯೋಗವನ್ನು ಅಭಿವೃದ್ಧಿಗೊಳಿಸುವಂತಹ ಪಿತೃಯೋಗಿಗಳು ಅಂತ ಅವರನ್ನು ಹೇಳ್ತಾರೆ. ತನ್ನ ಯೋಗದ ಸಾಮರ್ಥ್ಯದಿಂದ ಸೋಮಪಾನ ಯೋಗ್ಯವಾದಂತಹ ಸೋಮರಸವನ್ನು ಅಭಿವೃದ್ಧಿಪಡಿಸ್ತಾರೆ. ತಸ್ಮಾತ್ ಶ್ರಾದ್ದಾನಿ ದೇಯಾನಿ ಯೋಗೀನಾಂ ದ್ವಿಸತ್ತಮ ಏಷ ವೈ ಪ್ರಥಮಃ ಕಲ್ಪ ಸೋಮಪಾನಮನಂತರಂ. ಆದ್ದರಿಂದ ಯೋಗಿಗಳನ್ನು ಕುರಿತು ಶ್ರಾದ್ದಾದಿಗಳನ್ನು ನಾವು ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸೃಷ್ಟಿ ಮೊದಲಾಗಿದೆ, ಸಾಧನೆ ಅದರ ನಂತರ ಬಂದಿದೆ. ಸೋಮಪಾನ ಎನ್ನುವಂಥದ್ದು ಅಧಿಕಾರ ವರ್ಗದಲ್ಲಿ ಇರುವಂತಹ ಒಂದು ಪ್ರಕ್ರಿಯೆ ಅಂತ ಕೊಡ್ತಾರೆ. ಏತೇಷಾಂ ಮಾನಸೇ ಕನ್ಯಾ ಮೇನೇ ನಾಮ ಮಹಾಗಿರೇ ಪತ್ನಿ ಹಿಮವತಃ ಶುಭ್ರಾಂ ಯಸ್ಯಾಂ ಮೀನಾಕ ಉಚ್ಯತೆ. ಮಾನಸೀ ಕನ್ಯೆ ಎನ್ನುವವಳು, ಅವಳು ಮೇನೆ ಅಂತ ಎನಿಸಿಕೊಂಡಿದ್ದಾಳೆ. ಯಾರಿವಳು ಕೇಳಿದ್ರೆ ಮಹಾಗಿರಿರಾಜನಾದ ಹಿಮವತ್ ಪರ್ವತನ ಪತ್ನಿ. ಇವಳು ಮೇನೆ ಅಂತ, ಇವಳು ದೋಷರಹಿತಳು. ಇವಳಿಗೆ ಹುಟ್ಟಿದಂತಹ ಮಕ್ಕಳು ಕೂಡ ಅವರು ಪರಾಕ್ರಮಶಾಲಿಗಳು ಅಂತ ಹೇಳ್ತಾ ಇದ್ದಾರೆ. ಮೈನಾಕ ಹೇಳ್ತಾನೆ, ಮೈನಾಕಸ್ಯ ಸುತಃ ಶ್ರೀಮಾನ್ ಕ್ರಾಂಚವನು ಪರ್ವತಃ ಪ್ರವರ ಶುಭ್ರೋ ನಾನಾರತ್ನ ಸಮನ್ವಿತಃ. ಮೈನಾಕನ ಮಗಳು ಬಹಳ ಕಾಂತಿ ಸಂಪನ್ನಳಾದವಳು, ಪರ್ವತ ಶ್ರೇಷ್ಠಳು, ಕ್ರೌಂಚರು ಅಂತ ಅವರಿಗೆ ಹೆಸರು. ಈ ಕ್ರೌಂಚಗಿರಿಯಲ್ಲಿ ಎಷ್ಟು ಕೇಳಿದ್ರೆ ನಾನಾ ರತ್ನ ಸಮನ್ವಿತ ಅಂತ ಬೇಕಾದಷ್ಟು ಸಂಪತ್ತುಂಟು. ಶುಭ್ರವಾದಂತಹ ಪರ್ವತ ಶ್ರೇಷ್ಠ ಅಂತ. ಪ್ರವರ ಶುಭ್ರ. ಯಾಕೆ ಶುಭ್ರ ಅಂತ ಕೇಳಿದ್ರೆ ಯಾವ ಮಲಿನತೆಗಳೂ ಇಲ್ಲ, ಕಸ ಕಡ್ಡಿಗಳೂ ಇಲ್ಲ, ಅತ್ಯಂತ ಪವಿತ್ರವಾದದ್ದು. ತ್ರಿಸ್ರಾ ಕನ್ಯಾಸ್ತು ಮೇನಾಯಾಂ ಜನಯಾಂ ಆಸಶೈಲರಾಟ್ ಅಪರ್ಣಾಂ ಏಕಪರ್ಣಾಂಚ ತೃತೀಯಾಂ ಏಕಪಾಟಲಾಂ. ಪರ್ವತಗಳಿಗೆ ಒಡೆಯನಾದವನು ಯಾರು ಕೇಳಿದ್ರೆ ಹಿಮವತ್ ಪರ್ವತ. ಆತ ಮೇನಕೆಯಲ್ಲಿ ಅಥವಾ ಮೇನೆಯಲ್ಲಿ 3 ಜನ ಹೆಣ್ಣು ಮಕ್ಕಳನ್ನು ತಾನು ಪಡಿತಾಳೆ. ಅವರು ಅಪರ್ಣ, ಏಕಪರ್ಣ, ಏಕಪಾಟಲ ಅಂತ ಅವರ ಹೆಸರು ಅಂತ ಕೊಡ್ತಾರೆ. ಆ 3 ಕನ್ಯೆಯರು ದೇವದಾನವರಿಗಂತಲೂ ಮಾಡಲಿಕ್ಕೆ ಅಸಾಧ್ಯವಾಗುವಂಥ ತಪಸ್ಸನ್ನು ಆಚರಿಸ್ತಾರೆ, ಹೆಣ್ಣು ಮಕ್ಕಳಾದರೂ ಕೂಡ. ಮತ್ತೆ ಸ್ಥಾವರ ಜಂಗಮವಾದ ಬಂದ ಲೋಕವನ್ನು ಸಂತೋಷಗೊಳಿಸ್ತಾರೆ. ನ್ಯಗ್ರೋಧ ಏಕಪರ್ಣಾತೋ ಪಾಟಲಂ ಚೈಕಪಾಟಲ ಆಶ್ರಿತೇ ದ್ವೇ ಅಪರ್ಣಾತು ಅನಿಕೇತ ತಪೋಚರಾತ್ ಶತವರ್ಷ ಸಹಸ್ರಂ ದೇವದಾನವೈಹಿ. ಏಕಪರ್ಣ, ಏಕಪಾಟಳ ಅಂತ ಅವರಿಬ್ಬರು ಕೂಡ ವೃಕ್ಷಕಗಳನ್ನು ಆಶ್ರಯಿಸಿಕೊಂಡು ತಪಸ್ಸನ್ನು ಮಾಡ್ತಾ ಇದ್ರು. ಆದರೆ ಅಪರ್ಣ ಎನ್ನುವವಳು ಯಾವ ನೆರಳೂ ಇಲ್ಲದೆ, ಅಂದರೆ ಬಿಸಿಲಲ್ಲಿ ನಿಂತು ತಪಸ್ಸನ್ನು ಮಾಡ್ತಾ ಇದ್ಲು. ಅದು ಕೂಡ ಹೇಗೆ ಪಂಚಾಗ್ನಿ ಅಂತ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಲ್ಲಿ ಮೇಲಿನಿಂದ ಕೆಳಗೆ ಎಲ್ಲ ಅಗ್ನಿಗಳು ಪ್ರಬಲವಾಗಿರುತ್ತೆ. ಆ ಅಗ್ನಿಗಳ ಮಧ್ಯದಲ್ಲಿ ತಪಸ್ಸು ಮಾಡಬೇಕು. ದೇವದಾನವರಿಗಿಂತಲೂ ಮಾಡಲಿಕ್ಕೆ ಅತ್ಯಂತ ಕಠಿಣವಾದಂಥ ತಪಸ್ಸನ್ನು ಮಾಡಿದ್ದಾರೆ, ಅಪರ್ಣ ಮಾಡಿದ್ದಾಳೆ. ಆದರೆ ಎಷ್ಟು ವರ್ಷ ಅಂದರೆ ಅಲ್ಲಿ ಹೇಳುವಾಗ ಹೇಳ್ತಾರೆ ಶತವರ್ಷ ಸಹಸ್ರಾಣಿ, 1,00,000 ವರ್ಷ. ಶತವರ್ಷ ಸಹಸ್ರ ಅಂದರೆ ಹಾಗೆ 1,00,000 ವರ್ಷ ತಾನು ತಪಸ್ಸನ್ನು ಮಾಡಿದ್ದಾಳೆ. ಆಹಾರ ಮೇಕಪರ್ಣೇನ ಏಕವರ್ಣ ಸಮಾಚರತ್ ಪಾಟಲ ಪುಷ್ಟಮೇಕಂಚ ವ್ಯದಧಾದೇಕಪಾಟಲ ಪೂರ್ಣೇ ಪೂರ್ಣ ಸಹಸ್ರೇತು ಆಹಾರಂ 2 ಪ್ರಚಕ್ರತು. ಅವಳು ಹೇಗೆ ತಿಂತಾ ಇದ್ಲು, ಹೇಗೆ ಒಳದ್ದು ಅನುಷ್ಠಾನ ಇತ್ತು ಕೇಳಿದ್ರೆ ಆಹಾರಂ ಏಕಪರ್ಣೇನ, 1 ಎಲೆ ದಿನಕ್ಕೆ ತಿನ್ನಿ, ಬೇರೆ ತಿನ್ನಲಿಕ್ಕೆ ಇಲ್ಲ. ನಾವು 1 ಎಲೆಯಲ್ಲಿ ತಿಂತೇವೆ, ಅಷ್ಟೇ ವ್ಯತ್ಯಾಸ. ಅವರು 1 ಎಲೆ ತಿಂತಾ ಇದ್ಲು, ಆಹಾರವನ್ನು ಸ್ವೀಕರಿಸ್ತಾ ತಪಸ್ಸನ್ನು ಮಾಡ್ತಾ ಇದ್ಲು. ಇಷ್ಟಾಗಿ ಆಕೆ ಕನ್ಯೆ, ಅವಳ ಏಕಪಾಟಲ ಅಂತ, ಅವಳು ಪಾಟಲಿ ಪುಷ್ಪವನ್ನು ತಿಂತ ತಪಸ್ಸನ್ನು ಮಾಡ್ತಾ ಇದ್ಲು. ಅವರು ಅಷ್ಟು ಇಷ್ಟು ವರ್ಷ ತಪಸ್ಸು ಮಾಡಿದ್ರು ಕೇಳಿದ್ರೆ 1,00,000 ವರ್ಷ ಪೂರ್ಣ ಆಗುವವರೆಗೆ ಆಹಾರವನ್ನು ಬಿಟ್ಟು ಇದಿಷ್ಟನ್ನೇ ಸ್ವೀಕರಿಸಿ ತಪಸ್ಸನ್ನು ಮಾಡ್ತಾ ಇದ್ರು. ಏಕ ತತ್ರ ನಿರಾಹಾರ ಮಾಂ ಮಾತಾ ಪ್ರತ್ಯಭಾಷತ ಉಮಾ ಇತಿ ನಿಷೇಧಂತಿ ಮಾತೃ ಸ್ನೇಹೇನ ದುಃಖಿತಾ. ಮತ್ತೆ ಅವರೆಲ್ಲರೂ ಕೂಡ ಮತ್ತೊಬ್ಬಳು ಇದ್ದಾಳಲ್ಲ, ಏಕಪಾಟಳ, ಅಪರ್ಣ, ಇನ್ನು ಅಪರ್ಣ, ಏಕಪರ್ಣ, ಏಕಪಾಟಲ. ಈಗ ಏಕಪರ್ಣ ಎನ್ನುವಳು 1 ಎಲೆ ತಿಂದ್ಲು,
ಹೀಗೆ ಅಪರ್ಣ ಎನ್ನುವವಳು ಹೀಗೆ ಅವಳು ಕೂಡ 1 ಲಕ್ಷ ತಾನು ತಪಸ್ಸನ್ನು ಮಾಡಿದ್ದಾಳೆ. ಸಾ ತಥೋಕ್ತ ತಯಾ ಮಾತ್ರ ದೇವಿ ದುಶ್ಚರಚಾರಿಣಿ ಉಮಾ ಇತ್ಯಭಿವಿಖ್ಯಾತ ತ್ರಿಷು ಲೋಕೇಶು ಸುಂದರಿ. ಯಾರಿಂದಲೂ ಆಚರಿಸಲಾಗದ್ದನ್ನು ಉಮಾ ತಾನು ತಪಸ್ಸನ್ನು ಮಾಡಿದ್ಲು. ಹಾಗಾಗಿ ಇಡೀ ಜಗತ್ತಿನಲ್ಲಿ ಅತ್ಯಂತ ಸುಂದರಿ ಯಾರು ಕೇಳಿದ್ರೆ ಅಪರ್ಣ. ಅವಳಿಗೆ ಇನ್ನೊಂದು ಹೆಸರು ಉಮಾ ಅಂತ ಹೆಸರು, ಶಿವನ ಪತ್ನಿ. ಹೂ ಅಂದ್ರೆ ರುದ್ರ ಅಂತಸ್ಯ, ಮಾ ಅಂದ್ರೆ ಸಂಪತ್ತು ಅಂತ ಅರ್ಥ. ಹಾಗಾಗಿ ಉಮಾ ಅಂತ ಹೇಳಿದ್ರೆ ರುದ್ರನ ಸಂಪತ್ತಿಗೆ ಕಾರಣಲಾದವಳು. ತಥೈವ ನಾಮ್ನಾ ತೇನಾದೋ ನಿರುಕ್ತಂ ವಿದ್ಧಿ ಕರ್ಮತಃ ಏನೇತತ್ ತ್ರಿಕುಮಾರಿಕಾಂ ಜಗಸ್ಥಾಸ್ಯತಿಧ ಶ್ರುತಂ ಏತಾಸಾಂ ತಪಸಾ ಸಿದ್ಧಿಂ ಯಾವದ್ ಭೂಮಿರ್ ಧರಿಷ್ಯತಿ. ಇವರು ಮಾಡುವಂತ ತಪಸ್ಸುಂಟಲ್ಲ, ಇದನ್ನು ತಾಯಿಯಾದವಳು ತಡ್ಕೊಳ್ಳಿಕ್ಕೆ ಕಷ್ಟ. ಅಂಥದ್ರಲ್ಲಿ ಉಮಾ ತಾನು ಅಂತಹ ತಪಸ್ಸನ್ನು ಮಾಡಿ ಇಡೀ ಶಬ್ದದಿಂದಲೇ ಅವಳು ಮಾಡುವ ಊ ಎನ್ನುವ ಅಥವಾ ಮಾ ಎನ್ನುವ ಶಬ್ದದಿಂದಲೇ ಇಡೀ ಜಗತ್ತಿಗೆ ಪ್ರಸಿದ್ಧಲಾದ್ಲು ಅಂತ ಹೇಳ್ತಾರೆ. ಈ ಮೇನಕಾದೇವಿಯ 3 ಕುಮಾರಿಯರು ಕೂಡ ಶಾಶ್ವತವಾದ ಧರ್ಮ ಜಗತ್ತಿನಿಂದ ಇದ್ದವರು. ಇವರ ತಪಸ್ಸು ಕೂಡ ಹಾಗೆ. ಇವರ ತಪಸ್ಸನ್ನು ಅಚಂಚಲೆಯಾದ ಭೂಮಿ ತಾನು ಧಾರಣೆ ಮಾಡಿದ್ದಾಳೆ ಅಂತ ಕೊಡ್ತಾರೆ. ತಪಶ್ಶರೀರಾಹ ಸರ್ವಾಹ ತೀವ್ರೋ ಯೋಗ ಬಲಾನ್ವಿತಾಹ ಸರ್ವಸಾಂ ವೈ ಮಹಾಭಾಗಾಹ ಸರ್ವಾಶ್ಚ ಸ್ಥಿರಯೌವನಾಹ ತಾ ಲೋಕಮಾತರಶ್ಚೈವ ಬ್ರಹ್ಮಚಾರಿಣಿ ಏವ ಚ ಸರ್ವಾಶ್ಚ ಬ್ರಹ್ಮವಾದಿನ್ಯಃ ಸರ್ವಾಶ್ಚೈ ಮೂರ್ಧ್ವರೇತಸಃ. ಇವರೆಲ್ಲರೂ ಕೂಡ ಊರ್ಧ್ವರೇತರು, ಬ್ರಹ್ಮಚಾರಿಗಳು, ಬ್ರಹ್ಮವಾದಿಗಳು ಅಂತ ಕೊಡ್ತಾರೆ. 3 ಮಂದಿಯೂ ಕೂಡ ಯೋಗದಿಂದ, ಯೋಗ ಬಲದಿಂದ ಕೂಡಿದವರು ಇವರು. ಹಾಗಾಗಿ ಇವರವಾದಂಥ ಚಿರವಾದಂಥ ಯೌವನವನ್ನು ಪಡೆಯಲಿಕ್ಕೆ ಇವರು ಪ್ರಯತ್ನವನ್ನು ಪಟ್ಟವರು. ಸರ್ವಾಶ್ಚ ಬ್ರಹ್ಮವಾದಿನ್ಯ, ಎಲ್ಲರೂ ಭಗವಂತನ ಚಿಂತನೆ ಮಾಡ್ತಾ ಇದ್ದವರು. ಉಮಾ ತಾಸಾಂ ವರಿಷ್ಠಾ ಚ ಜ್ಯೇಷ್ಠಾ ಚ ವರವರ್ಣಿನಿ ಮಹಾಯೋಗ ಬಲೋಪೇತ ಮಹಾದೇವಮುಪಸ್ಥಿತ. ಇದರಲ್ಲಿ ಜ್ಯೇಷ್ಠನಾದವಳು ವರವರ್ಣಿಯಾದ ಉಮೆ, ಶ್ರೇಷ್ಠಳು ಆಗಿದ್ದಾಳೆ. ಮಹಾಯೋಗ ಬಲದಿಂದಾಗಿ ತನ್ನ ಶಂಕರನನ್ನೇ ತನ್ನ ಪತಿಯನ್ನಾಗಿ ತಾನು ಪಡೆದವಳು. ದತ್ತಕಶ್ಚೋಷನಾಸ್ತಸ್ಯ ಪುತ್ರಾಶ್ಚ ಭೃಗುನಂದನ ಅಸಿತಸ್ತೀಕಪರ್ಣಾತು ದೇವನಂ ಶಿಶುವೇ ಸುತಂ. ಭೃಗುಮನಿಯ ಸುತನಾದಂತಹ ಉಷನ ಎಂಬವಳು ಈ ಉಮಾದೇವಿಗೆ ದತ್ತಕ ಪುತ್ರನಾಗಿ ಬರ್ತಾನೆ ಅಂತ ಕೊಡ್ತಾನೆ. ಹಾಗಾಗಿ ಉಮಾದೇವಿಗೆ ಭೃಗುವಿನಿಂದಾಗಿ ಉಷನ ಎನ್ನುವಂತಹ ಒಂದು ಮಗನನ್ನು ಪಡೀತಾಳೆ. ಏಕಪರ್ಣ ಎನ್ನುವಳು ಅಸಿತ ಎನ್ನುವಂಥ ಮುನಿಯ ಪತ್ನಿ. ಅಸಿತ ಮತ್ತೆ ದೇವಲರ ಚರಿತ್ರೆಯಲ್ಲ ಬರುತ್ತೆ, ಅದನ್ನು ಇಲ್ಲಿ ಉಲ್ಲೇಖ ಮಾಡ್ತಾನೆ. ತತಸ್ತಾಸಾಂ ಕುಮಾರೀಣಾಂ ತೃತೀಯ ಜೀಗವಾಟಲ ಪುತ್ರಂ ಶತಕಲಕಸ್ಯ ಜೈಗೀಷವ್ಯಮುಪಾಸ್ಥಿತಃ ತಸ್ಯಾಪಿ ಶಂಕರಹಿತೌ ಸ್ಮೃತೌ ಪುತ್ರವಯೋನಿಜೌ. ಆ 3 ಮಂದಿ ಕುಮಾರಿಯಲ್ಲಿ ಏಕಪಾಟಳ ಎಂಬುವಳು, ಅವಳು ಶತಪಲಾಕ ಎಂಬುವ ಕುಮಾರನನ್ನು ಮದುವೆಯಾಗಿ ಜೈಗೀಷವ್ಯ ಅಂತ ಪತಿಯನ್ನು ತಾನು ಪಡಿತಾಳೆ. ಅವಳ ಪತಿ ಜೈಗೀಷವ್ಯ ಶಂಖಲಿಖಿತ ಎನ್ನುವಂತಹ ಅಯೋನಿಜರ 2 ಮಕ್ಕಳು ಅಂತ ಹೇಳ್ತಾರೆ. ಅಂದರೆ ಅಯೋನಿಜಿಗೆ ಶಂಖ ಮತ್ತೆ ಲಿಖಿತ ಅಂತ 2 ಮಕ್ಕಳು ಹುಟ್ಟಿಕೊಳ್ಳುತ್ತಾರೆ. ಅವರೇ ಮುಂದೆ ಸಂಹಿತೆಗಳನ್ನೆಲ್ಲ ಬರೆಯುವವರಾಗ್ತಾರೆ. ಇವರು ಏನು ಮಾಡ್ತಾರೆ, ಕಶ್ಯಪರು ಹೇಳಿದ್ರೆ ವಂಶಾಭಿವೃದ್ಧಿ ಆಗಬೇಕು ಅಂತ ಕಠಿಣವಾದ ತಪಸ್ಸಿನಲ್ಲಿ ತೊಡಗಿದ್ರು. ಆಗ ಬ್ರಹ್ಮವಾದಿಗಳಾದ ಬ್ರಹ್ಮನ ಅಂಶದಿಂದ ಕೂಡಿದ ವತ್ಸರ ಮತ್ತೆ ಅಸಿತ ಅಂತ 2 ಮಕ್ಕಳು ಬರ್ತಾರೆ. ಅಲ್ಲಿಂದ ವಂಶ ವಿಸ್ತಾರ ಆಗತ್ತೆ. ಆ ವಂಶ ವಿಸ್ತಾರದಲ್ಲಿ ಶಾಂಡಿಲ್ಯ ಗೋತ್ರದಿಂದ ಬಂದಂತಹ ಯಶಸ್ವಿಯಾದವನು ಅಂತ ಹೇಳಿ ಬ್ರಹ್ಮಾಂಡ ಪುರಾಣ ಹೇಳಿ ಹಾ ಹಾ ಹೂ ಹೂ ಅಂತ ಗಂಧರ್ವರಿದ್ದಾರೆ ಅಂತ ಅವರೇ ಮುಂದೆ ಈ ನೀರಿನಲ್ಲಿ ಆಟ ಆಡುವಾಗ ನೀರು ಚಿಮುಕಿಸಿದ್ದರಿಂದ ಶಾಪಗ್ರಸ್ತರಾಗ್ತಾರೆ. ಹೀಗೆಲ್ಲ ಉಲ್ಲೇಖವನ್ನು ಅಲ್ಲಿ ಕೊಡ್ತಾರೆ. ಏತೇ ಚಾಪಿ ಮಹಾಭಾಗೆ ಯೋಗಾಚಾರ್ಯ ವಪುಸ್ಥಿತೆ ಲೋಕಾತ್ ಸೋಮಮಯ ನಾಮ ಯತ್ರ ಪುತ್ರ ಮರೀಚಿನಃ. ಯೋಗಾಚಾರ್ಯರನ್ನೇ ಗಂಡರನ್ನಾಗಿ ಇವರು ಪಡೆದವರು 3 ಜನ ಕೂಡ. ಹಾಗಾಗಿ ಸೋಮಪಾನಕ್ಕೆ ಯೋಗ್ಯವಾದ ಯಾವ ಲೋಕಗಳು ಎಲ್ಲೆಲ್ಲಿ ಇದ್ದಾವೆ ಅಂತ ಮರೀಚಿಯ ಮಕ್ಕಳಿಗೆ ಗೊತ್ತಿತ್ತು. ಪಿತರಸ್ತತ್ರ ವರ್ತಂತೆ ದೇವಾಸ್ತಾನ್ ಭಾಸೀಂದ್ರೀಜ
ಅಗ್ನಿಶ್ವಾತಾ ಸ್ಮೃತಾಸ್ತತ್ರ ಪಿತರೋ ಯೇ ಪರಿಶ್ರುತಾ ತೇಷಾಂ ಮಾನಸೀ ಕನ್ಯಾ ಅಚ್ಚೋದ ನಾಮ ನಿಮ್ನಗ. ದೇವತೆಗಳು ಇವರನ್ನು ಆರಾಧಿಸ್ತಾ ಇರ್ತಾರೆ. ಅಗ್ನಿಶ್ವಾತ್ತರು ಅಂತ ಇವರಿಗೆ ಪ್ರಸಿದ್ಧರವರು ಅಂತ ಕೊಡ್ತಾರೆ. ಈ ಅಗ್ನಿಶ್ವಾತ್ತರಿಗೆ ಒಬ್ಬಳು ಮಾನಸ ಕನ್ಯೆ ಹುಟ್ಟಿಕೊಳ್ತಾಳೆ. ಅವಳ ಹೆಸರೇ ಅಚ್ಚೋದ ನಾಮ ನಿಮ್ನಗ. ಅಚ್ಚೋದ ಅಂತ ನಿಮ್ನಗ ಅಂತ ಕೊಡ್ತಾರೆ. ಮುಂದೆ ಆಕೆ ಸರೋವರವಾಗಿ ತಾನು ಹರಿಲಿಕ್ಕೆ ಇದ್ದಾಳೆ ಅಂತ ಹೇಳ್ತಾರೆ. ಹಾಗಾಗಿ ಅಗ್ನಿಶ್ವಾತ್ತ ಎನ್ನುವಂಥ ಎರಡನೇ ಗುಂಪು, ಆ ಗುಂಪಿನಿಂದ ಹುಟ್ಟಿಕೊಂಡವಳು ಅಚ್ಚೋದ. ಅಚ್ಚೋದಂ ನಾಮ ತದ್ದಿವ್ಯಂ ಸರೋ ಯಸ್ಮಾತ್ ಸಮುತ್ಸೃತಂ ತಯಾನ ದೃಷ್ಟಪೂರ್ವಾಸ್ತೆ ಪಿತರಸ್ತೆ ಕದಾಚನ. ಅಚ್ಚೋದ ಎನ್ನುವಂಥ ದಿವ್ಯವಾದ ಶರೀರ, ಹಾಗಾಗಿ ಅಲ್ಲಿಂದ ಹುಟ್ಟಿಕೊಂಡದ್ದು ಸರೋವರ. ಆ ಅಚ್ಚೋದನೆ ಒಂದು ಬಾರಿ ಎಂದೂ ಕಾಣದಂಥ ಪಿತೃಗಳನ್ನು ಒಂದು ದಿನ ಕಂಡಳು. ತಯಾನ ದೃಷ್ಟಪೂರ್ವಾಸ್ತೆ ಪಿತರಸ್ತೆ ಕದಾಚನ. ಒಬ್ಬ ಪುರುಷನನ್ನು ನೋಡುವಾಗ ಇಷ್ಟರವರೆಗೆ ನೋಡ್ಲೇ ಇರಲಿಲ್ಲ ಈ ಅಚ್ಚೋದೆ. ಹಾಗಾಗಿ ಸಂಭೂತ ಮಾನಸೀ ತೇಷಾಂ ಪಿತರನ್ ಸ್ವಾನ್ ಅಭಿಜಾನತಿ ಸಾ ತ್ವನ್ನ ಪಿತರಂ ಬಬ್ರೇ ಸ್ವಾನತಿಕ್ರಮ್ಯ ತಾನ್ ಪಿತಾನ್. ಈ ಪಿತೃಗಳಿಗೆ ಬಹಳ ಮನೋಜ್ಞಳಾದವಳು ಈಕೆ ಆಗಿದ್ಲು. ಪಾಪ ತನ್ನ ತಂದೆ ಅಂತ ಪಿತೃಗಳು ಅಂತ ಗೊತ್ತಿಲ್ಲ. ಹಾಗಾಗಿ ಇವರು ಯಾರು ಅಂತ ಗೊತ್ತಿಲ್ಲದೆ ಪಿತೃಗಳನ್ನೇ ತಂದೆಯಾಗಿ ತಾನು ಸ್ವೀಕರಿಸಿದವಳು ಅಂತ ಕೊಡ್ತಾ ಇದ್ದಾನೆ. ಅಷ್ಟಮೂರ್ತಾವಪಿ ಪಿತರನ್ ಸಾ ದದರ್ಶ ಶುಚಿಸ್ಮಿತಾ ವ್ರೀಡಿತಾ ತೇನ ದುಃಖೇನ ಬಭೂವ ರವರ್ಣಿನಿ. ಸಾ ದೃಷ್ಟ್ವಾ ಪಿತರಂ ಬಬ್ರೇ ವಸುಂ ನಾಮಾಂತರೀಕ್ಷಣಂ ನಾಮ್ನಾ ವಸುರಿತಿಖ್ಯಾತಂ ಐಳಪುತ್ರಂ ಯಶಸ್ವಿನಂ ಅದ್ರಿಕಾಪ್ಸರ್ ಸಂಯುಕ್ತಂ ವಿಮಾನೇ ದಿವಿವಿಸ್ಥಿತಂ. ಇವಳು ಹೇಗಿದ್ದಾಳೆ ಹೇಳಿದ್ರೆ ಮಂದಹಾಸ ಬೀರುವವಳಾಗಿದ್ಲು ಅಂತ ಕೊಡ್ತಾರೆ. ಅಮೂರ್ತ ಪಿತೃಗಳನ್ನು ಇವಳು ಕಾಣ್ತಾಳೆ, ಮೂರ್ತ ಪಿತೃಗಳಲ್ಲ. ಆದರೂ ಇವರು ಪಿತೃಗಳು ಅಂತ ಇವಳಿಗೆ ಗೊತ್ತಿಲ್ಲ. ಹಾಗಾಗಿ ಈಕೆ ಆಕೆಯನ್ನು ಕಂಡು ದುಃಖಪಟ್ಲು ಅಂತ ಕರ್ತಾರೆ. ಮಾತ್ರ ಅಲ್ಲ, ಲಜ್ಜಿತಳಾದು ಅಂದ್ರೆ ಈ ತನ್ನ ಬಯಕೆಗೋಸ್ಕರ ಅವರನ್ನು ಕಂಡಿದ್ದಾಳೆ, ಪಾಪ ಗೊತ್ತಿಲ್ಲ. ಗೊತ್ತಾದ ಮೇಲೆ ಬಹಳ ದುಃಖ ಆಗಿ ಬಿಡುತ್ತೆ. ಹೋಗಿ ಹೋಗಿ ನನ್ನ ತಂದೆಯಿಂದರನ್ನೇ ನಾನು ಹೀಗೆ ಹೋಗಿ ಕೇಳಿದಲ್ಲ ಅಂತ ಆಗತ್ತೆ. ಹಾಗಾಗಿ ಅದನ್ನು ಹೇಳ್ತಾ ಇದ್ದಾರೆ. ಅದ್ರಿಕೆ ಎನ್ನುವಂಥ ಅಪ್ಸರಸೆ ಒಟ್ಟಿಗೆ ತಾನು ಐಲ ಮಗನಾದಂತಹ ಯಾವ ಹಗಲಲ್ಲಿ ಎಲ್ಲ ಓಡಾಡುವಂತಹ ವಸು ಇದ್ದಾನಲ್ಲ, ಅವನನ್ನೇ ತಂದೆಯನ್ನಾಗಿ ಭಾವಿಸ್ತಾಳೆ. ಸಾ ತೇನ ವ್ಯಭಿಚಾರೇಣ ದುಃಖಿತ ಕಾಮಚಾರಿಣಿ ಪಿತರಂ ಪ್ರಾರ್ಥಯಿತ್ವಾನ್ಯಂ ಯೋಗಭ್ರಷ್ಟ ಬಪಾತಃ. ಈ ರೀತಿಯಾಗಿ ತಪ್ಪಾಗಿ ಅಪ್ಪನನ್ನು ಗೊತ್ತಿಲ್ಲದೆ ತನಗೆ ಗಂಡನಾಗಬೇಕು ಅಥವಾ ದೇಹ ಸುಖ ಸಿಕ್ಕಬೇಕು ಅಂತ ವ್ಯಭಿಚಾರವನ್ನು ಆಕೆ ಮಾಡಿದ್ಲು. ಅದು ಗೊತ್ತಾಯಿತು ಮುಂದೆ, ಓ ಇದು ಬೇರೆ ಬೇರೆ ಯಾರು ಅಲ್ಲ, ನನ್ನ ಇವರು ತಂದೆಯ ಸ್ಥಾನದಲ್ಲಿರುವವರು ಅಂತ ಗೊತ್ತಾಗತ್ತೆ. ಹಾಗಾಗಿ ಬಹಳ ಅಚ್ಚೋದೆ ದುಃಖಿಸ್ತಾಳೆ. ಮಾತ್ರ ಅಲ್ಲ, ಬೇರೆ ತಂದೆಯರನ್ನು ಹೀಗೆ ಚಿಂತಿಸಿದ್ದಂತ ಯೋಗ ಭ್ರಂಡನಾಗಿ ಕೆಳಗೆ ಬಿದ್ದು ಬಿಡ್ತಾಳೆ ಅಂತ ಹೇಳ್ತಾನೆ. ಆ ಕಾಲದಲ್ಲಿ ಮಾನಸಿಕವಾಗಿ ಮಾಡಿದ ಒಂದು ಸಕ್ಕ ತಪ್ಪಿಗೂ ಕೂಡ ಬಹಳ ಘೋರವಾದ ತಪ್ಪಿತ್ತು. ಈ ಕಾಲದಲ್ಲಿ ಮನಸ್ಸಿನಲ್ಲಿ ಎಣಿಸಿದ್ದಕ್ಕೆ ಕೊಡ್ತಾ ಹೋದರೆ ಅದು ಶಿಕ್ಷೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಪಶ್ಯತ್ ಪ್ರಥಮಾನಾಸ ವಿಮಾನತ್ರಯಮಂತಿಕಾ ತ್ರಸರೇಣು ಪ್ರಮಾಣಾಸ್ತಾತ್ಯಷ್ಣಕೃತಾನು ಪಿತೃ. ಕೆಳಗೆ ಬೀಳುವ ಸಂದರ್ಭದಲ್ಲಿ ತನ್ನ ಹತ್ತಿರದಲ್ಲಿ ಬರುವಂತಹ 3 ವಿಮಾನಗಳನ್ನು ಕಾಣ್ತಾಳೆ. ವಿಮಾನ ತ್ರಯಂ ಅಂತಿಕಾ, 3 ವಿಮಾನಗಳನ್ನು ಕಾಣ್ತಾಳೆ. ಆ ವಿಮಾನಗಳು ಎಷ್ಟು ದೊಡ್ಡದಾಗಿದ್ದು ಕೇಳಿದ್ರೆ ತ್ರಸರೇಣು ಪ್ರಮಾಣದಲ್ಲಿ ಅಂತ ಹೇಳ್ತಾರೆ. ತ್ರಸರೇಣು ಅಣು ಅಂತ ಕೇಳಿದ್ರೆ 2 6 ಇರುವಂತಹದ್ದು ಪರಮಾಣುಗಳು. ಈ ರೀತಿಯಾಗಿ ಅತ್ಯಂತ ಸೂಕ್ಷ್ಮವಾದ ವಿಮಾನ. ಅದರ ಒಳಗೆ ತನ್ನ ನಿಜವಾದ ಪಿತೃಗಳನ್ನು ಆಕೆ ಕಾಣ್ತಾಳೆ. ಜ್ವಾಲಾಂತರ್ಗತೆ ಭಾನು ಸೂಕ್ಷ್ಮ ದೃಶ್ಯತೇರ್ಜ ಪ್ರಥಮಂ ತತ್ ಪ್ರಮಾಣಾನಂ ತ್ರಸರೇಣು ಪ್ರಚಕ್ಷತೆ ಅಂತ ಹೇಳಿ, ಜಾಲರಂಧ್ರದಲ್ಲಿ ಧೂಳು ಬರುವಾಗ ಏನು ಬಿಸಿಲು ಬರುವಾಗ ಧೂಳು ಹಾರುತ್ತೆ, ಅದನ್ನು 30 ವಿಭಾಗ ಮಾಡಿದರೆ ಅಥವಾ 16ನೇ ಒಂದು ವಿಭಾಗ ಮಾಡಿದರೆ ಎಷ್ಟಾಗತ್ತೋ ಅಷ್ಟು ಅದನ್ನು ತ್ರಸರೇಣು ಅಂತ ಕರೀತಾರೆ. ಸೂಕ್ಷ್ಮಾನ್ ಪರಿತ್ಯಕ್ತಾನ್ ಅಗ್ನೇಷ್ಟಿ ವಾಹಿತಾನ್ ತ್ರಾಯಧ್ವಮಿತ್ಯವಾಚಾತ್ತಾನ್ ಪತಂತಿ ಸ್ಮಾಧೋಮುಖಿ. ಆ ಪಿತೃಗಳಾದರೂ ಕೂಡ ಅತ್ಯಂತ ಸೂಕ್ಷ್ಮರು ಅಂತ ಕೊಡ್ತಾರೆ. ಹಾಗಾಗಿ ಕಣ್ಣಿಗೆ ಕಾಣದೇ ಇರುವ ರೂಪ ಅವರದಾಗಿತ್ತು. ಆಹಿತಾಗ್ನಿಗಳಾಗಿದ್ರು, ಒಳ್ಳೆ ಅನುಷ್ಠಾನ ಮಾಡುವಂಥ ಅಗ್ನಿಯನ್ನು ಪಡ್ಕೊಂಡವರಾಗಿದ್ರು. ಅದೋ ಮುಖದಲ್ಲಿ ಬೀಳಬೇಕಾದ್ರೆ ಅವರು ಅಚ್ಚೋದೆಯನ್ನು ನೋಡಿ ಆರ್ತರಾಗಿ ಹೇಳ್ತಾರೆ, ತ್ರಾಯಧ್ವಂ, ನನ್ನನ್ನು ಕಾಪಾಡಿ ಅಂತ ಆಕೆ ಕೇಳ್ತಾ ಇದ್ದಾಳೆ. ಆಗ
ತ್ರೈರುಕ್ತಾ ಸಾಧು ಭೈಷ್ಮೀ ಇತಿ ವ್ಯೋಮ್ನಿ ಪ್ರತಿಷ್ಠಿತ ತತಃ ಪ್ರಸಾದಯಾಮಾಸ ಸ್ವಪಿತೃನ್ ದೀನಯಾಗಿನ. ಆಕೆಯಾದರೂ ಆಕಾಶದಿಂದ ಕೆಳಗೆ ಬೀಳ್ತಾ ಇದ್ದಾಳೆ. ಆಗ ಆಕಾಶದಲ್ಲಿ ಇದ್ದಂಥ ಪಿತೃಗಳು ಹೇಳ್ತಾರೆ, ಹೆದರಬೇಡ ಹೆದರಬೇಡ, ಆಕಾಶದಲ್ಲೇ ನೀನು ನೆಲೆಯನ್ನು ಪಡಿ ಅಂತ ಹೇಳ್ತಾನೆ. ಅವಳು ದುಃಖದ ಮಾತೆಯಿಂದ ತನ್ನ ಪಿತೃಗಳನ್ನು ಸಂತೋಷಪಡಿಸುವುದಕ್ಕೋಸ್ಕರ ನಿಂತು ಬಿಡ್ತಾಳೆ. ಊಚುಸ್ತೆ ಪಿತರಂ ಕನ್ಯಾಂ ಪತಂತೀಂ ವರವರ್ಣಿನೀಂ ಭ್ರಷ್ಟೈಶ್ವರ್ಯ ಸ್ವದೋಷೇನ ಪತಸಿ ತ್ವಂ ಶುಚಿಸ್ಮಿತೆ. ಅವಳು ಅಧೋಮುಖವಾಗಿ ಅಂದರೆ ಕೆಳಗೆ ಮುಖವಾಗಿ ಮೇಲಿಂದ ಬೀಳ್ತಾ ಇರುವಾಗ ಆ ಕನ್ಯೆಯನನ್ನು ಪಿತೃಗಳು ಮಾತಾಡಿಸ್ತಾರೆ, ಶುಚಿಸ್ಮಿತೆ ಅಂತ ಹೇಳ್ತಾರೆ. ನಿನ್ನ ಮಾನಸಿಕವಾದ ದೋಷದಿಂದ ಐಶ್ವರ್ಯದಿಂದ ಚ್ಯುತನಾಗಿ ನೀನು ಕೆಳಗೆ ಬೀಳ್ತಾ ಇದ್ದಿ. ಏಹಿ ಕ್ರಿಯಂತೆ ಸ್ವಕರ್ಮಾಣಿ ಶರೀರೇ ದಿವಿದೇವತೈ ತೈರೇವ ತತ್ ಕರ್ಮಫಲಂ ಪ್ರಾಪ್ನುವಂತೀಹ ದೇವತಾ. ದೇವಲೋಕದಲ್ಲಿರುವಂಥ ಪಿತೃಗಳು ಯಾವ ಯಾವ ಶರೀರದಿಂದ ಕರ್ಮವನ್ನು ಆಚರಿಸ್ತಾರೋ ಆ ದೇಹದಿಂದಲೇ ಆ ಭೂಮಿಯಲ್ಲಿ ಆ ಕರ್ಮ ಫಲಗಳನ್ನು ಅನುಭವಿಸ್ತಾರೆ. ಸದ್ಯ ಫಲಂತಿ ಕರ್ಮಾಣಿ ದೇವತೆ ಪ್ರೇಹ ಪ್ರೇತ್ಯಮಾನುಷೇ ತಸ್ಮಾತ್ ಹಾಸಿ ಪುತ್ರಿತ್ವಂ ಪ್ರೇತ್ಯೇವ ಪ್ರಾಪ್ಯತೆ ಫಲಂ. ದೇವತೆಗಳೆಲ್ಲ ದೇವತ್ವವನ್ನು ಬಿಟ್ಟು ಮನುಷ್ಯ ಯೋನಿಯನ್ನು ಬರ್ತಾರೆ, ಯಾಕೆ ಶಾಪಗ್ರಸ್ತರಾಗಿ. ಹಾಗಾಗಿ ಆ ಕರ್ಮದ ಫಲವನ್ನು ನೀಡುತ್ತೆ. ಆದ್ದರಿಂದ ಮಗಳೇ, ನೀನು ಕೆಳಗೆ ಬೀಳ್ತಾ ಇದ್ದಿ, ಉತ್ತಮ ಫಲವನ್ನು ನೀನು ಹೊಂದುವವಳಾಗು ಅಂತ ಆಶೀರ್ವಾದ ಮಾಡ್ತಾರೆ. ಸಿಟ್ಟುಕೊಂಡಾಗ ಸಿಟ್ಟು ಬಂತು, ಆದರೆ ಮಗಳು ಅಂತ ಗೊತ್ತಾಗ ಮೋಹ ಬಂತು. ಇತ್ಯುಕ್ತ ಪಿತೃಭಿಸ್ಸಾಥ ಸ್ವಾನ್ ಸಂಪ್ರಸಾದೇ ಧ್ಯಾತ್ವ ಪ್ರಸಾದಂತೆ ಚಕ್ಷು ತಸ್ಯಾಹ ಕರುಣವೇದಿನ. ಅಚ್ಚೂರಿ ಪಿತೃಗಳಿಂದ ಹೇಳಿಸಲ್ಪಟ್ಟು ಕೆಳಗೋಗಿ ಭೂಮಿಗೆ ಹೋಗು ಅಂತ ಹೇಳಿಸಲ್ಪಟ್ಟು ನಿಜವಾದ ಪಿತೃಗಳನ್ನು ಸಂತೋಷ ಮಾಡುವುದಕ್ಕೋಸ್ಕರ ತಾನು ಭೂಮಿಯಲ್ಲಿ ಇಳಿದು ತಾನು ತನ್ನ ಮಗಳು ಅಂತ ತಾನು ಹೃದಯವಂತಿಕೆಯನ್ನು ಹೇಳಿ ಅವರು ಹರಸ್ತಾರೆ. ಓ ನಮ್ಮ ಮಗಳಲ್ವಾ ಅಂತ, ನೀನು ಒಳ್ಳೆಯದಾಗಲಿ ಅಂತ ಧ್ಯಾತ್ವ ಪ್ರಸಾದಂತೆ ಚಕ್ರು ತಸ್ಯಾ ಕರುಣವೇದಿನ. ಜೋರು ಮಾಡ್ತಾರೆ, ಎಲ್ಲ ಹೌದು, ತಂದೆ ತಾಯಿಯೊಂದಿಗೆ, ಆದರೆ ಕ್ಷಣ ಮಾತ್ರ ಮತ್ತೆ ಹರಸಿ ಅಚ್ಚೋದೆಯನ್ನು ಕಳಿಸಿಕೊಡ್ತಾ ಇದ್ದಾರೆ. ಅವಶ್ಯಂ ಭಾವಿನಂ ಜ್ಞಾತ್ವಾ ತೀರ್ಥಮೂಚಸ್ತತಸ್ತತಾಂ ತಸ್ಯ ರಾಜ್ಞೋ ವಸೋಃ ಕನ್ಯಾಂ ತ್ವಮವಶ್ಯಂ ಭವಿಷ್ಯತಿ. ಮುಂದೆ ಏನೆಲ್ಲ ಆಗತ್ತೆ ಎನ್ನುವಂಥ ಘಟನೆ ಆ ಪಿತೃ ದೇವತೆಗಳಿಗೆ ಗೊತ್ತು. ಹಾಗಾಗಿ ಅಚ್ಚೋದೆಗೆ ಭೂಲೋಕದಲ್ಲಿ ಹುಟ್ಟು ಅಂತ ಹೇಳಿದ್ರು ಕೂಡ ಅವರು ಹೇಳ್ತಾರೆ, ಯಾವ ವಸುವನ್ನು ನಿನ್ನ ತಂದೆ ಅಂತ ಭಾವಿಸಿದ್ಯೋ ಆ ವಸುವಿನ ಮಗಳಾಗಿ ಮುಂದೆ ನೀನು ಹೋಗಿ ಹುಟ್ಟು ಅಂತ ಹೇಳ್ತಾರೆ. ಉತ್ಪನ್ನಸ್ಯ ಪ್ರತಿಜ್ಞಾಂತು ಮಾನುಷೇಷ ಮಹಾತ್ಮನಃ ತನ್ನೀವ ಭೂತ್ವಾ ಲೋಕಾನ್ ಸ್ವಾನ್ ಮನಃ ಪ್ರಾಪ್ಸ್ಯತಿ ದುರ್ಲಭಾತ್ ಮತ್ಸ್ಯಯೋನವು ಸುಮತ್ಪನ್ನ ಸುತಾ ರಾಜ್ಞಾ ಭವಿಷ್ಯತಿ. ಆ ಮನುಷ್ಯ ಯೋನಿಯಲ್ಲಿ ಪೃಥ್ವಿಯಲ್ಲಿ ಹುಟ್ಟಿದ ಮಹಾತ್ಮನಾದಂತಹ ಒಬ್ಬ ಮತ್ಸ್ಯ ಯೋನಿಯಲ್ಲಿ ಉತ್ಪನ್ನಳಾಗಿ ಮಗಳಾಗಿ ಹುಟ್ಟಿ ಬರ್ತೀ ಅಂತ ಅವರು ಆಶೀರ್ವಾದ ಮಾಡ್ತಾರೆ. ಆದರೆ ನೀನು ಕನ್ಯೆಯಾಗಿಯೇ ಇರ್ತಿ, ಹಾಗೆ ಸತ್ಕರ್ಮಗಳನ್ನು ಆಚರಿಸಿ ದುರ್ಲಭವಾದ ಲೋಕವನ್ನು ಪಡೀತಿ ಅಂತ ಆಶೀರ್ವಾದನ ಮಾಡ್ತಾರೆ. ಪರಾಶರಸ್ಯ ದಾಯಾದಾತ್ ತ್ವಂ ಪುತ್ರಂ ಜನಯಿಷ್ಯತಿ ಸ ವೇದಮೇಕಂ ಬ್ರಹ್ಮರ್ಷಿಶ್ಚತುರ್ಧಾ ವಿಭಜಿಷ್ಯತಿ. ಪರಾಶರರ ಮೂಲಕ ನೀನು ಮಗನನ್ನು ಪಡಿತೀ ಅಂತ ಹೇಳ್ತಾನೆ. ಬ್ರಹ್ಮರ್ಷಿಯಾಗಿ ಸಾಕ್ಷಾತ್ ಭಗವಂತನೇ ನಿನ್ನ ಉದರದಲ್ಲಿ ಅವತಾರವನ್ನು ಮಾಡ್ತಾನೆ. ಯಾವಾಗಂದ್ರೆ ತ್ರೇತಾಯುಗದಿಂದ ಒಂದೊಂದು ವೇದವನ್ನು 4 ಪ್ರಕಾರವಾಗಿ ವಿಭಾಗಿಸ್ತಾರೆ. ಸ ವೇದಮೇಕಂ ಬ್ರಹ್ಮರ್ಷಿಂ ಕೃತಾರ್ಧ ಭವಿಷ್ಯತಿ ಅಂತ ನಿನಗೆ ವೇದ ವಿಭಾಗ ಮಾಡುವ ವೇದವ್ಯಾಸರೇ ನಿನ್ನ ಉದರದಲ್ಲಿ ಬರ್ತಾರೆ. ಮಹಾವಿಷತ್ ಸುತೌ ಚೈವ ಸಂತನೋ ಕೀರ್ತಿವರ್ಧನೋ ವಿಚಿತ್ರ ವೀರ್ಯಂ ಧರ್ಮಜ್ಞಂ ತಥಾ ಚಿತ್ರಾಂಗದಂ ಶುಭಂ. ಮಹಾಭಿಷಕ್ ಯಾರು ಕೇಳಿದ್ರೆ ರಾಜ ಕೇಳಿದ್ರೆ ಶಂತನು. ಹಾಗಾಗಿ ಅವನಿಗೆ ಕೀರ್ತಿವರ್ಧರಾದಂತಹ 2 ಮಕ್ಕಳಿರ್ತಾರೆ, ಅವರಿಗೆ ನೀನು ಬರ್ತಿ ಅಂತ. ಹಾಗಾಗಿ ಧರ್ಮಜ್ಞರಾದಂತಹ ವಿಚಿತ್ರ ವೀರ್ಯ ಮತ್ತೆ ಚಿತ್ರಾಂಗದ ಅಂತ ಕೊಡ್ತಾರೆ. ಇದೆಲ್ಲ ಚರಿತ್ರೆಗಳನ್ನು ಕೊಟ್ಟು ಏತಾನುತ್ಪಾದ್ಯ ಪುತ್ರಾಂಶ್ಚ ಪುನರೇವಾಗಮಿಚ್ಛತಿ ಪ್ರಾಪ್ತೈ ತತ್ ಸ್ವಭಾಗೆ ಕುತ್ಸಿತೇನ ಸ್ವಕರ್ಮಣ ವ್ಯತಿಕ್ರಮಾತ್ ಪಿತೃಗಣಾಂ ತ್ವಂ ಪ್ರಾಪ್ಸ್ಯತೆ ಜನ್ಮ ಕುತ್ಸಿತಂ ಅಸ್ಯೈವ ರಾಜ್ಯಸ್ಥಂ ಕನ್ಯಾ ಅದ್ರಿಕಾಯಾಂ ಭವಿಷ್ಯತಿ ಅಷ್ಟಾವಿಂಶೇ ಭವಿತ್ರಿ ತ್ವಂ ದ್ವಾಪರೇ ಮತ್ಸ್ಯೋ ನಿಜ. ಹೀಗೆ ಮಕ್ಕಳನ್ನು ತಾನು ಪಡೆದು ತನ್ನ ನಿಜ ಸ್ಥಾನಕ್ಕೆ ತೆರಳುತ್ತಾಳೆ.
ವಸುರಾಜನ ಮಗಳಾಗಿ ಇವಳು ಅದ್ರಿಕೆಯಾಗಿ ಜನಿಸ್ತಾಳೆ. ಇವಳು ಪಿತೃಗಳನ್ನು ತಪ್ಪಾಗಿ ತಿಳಿದದ್ರಿಂದ ಮತ್ತೆ ಮನುಷ್ಯನಾಗಿ ಹುಟ್ಟಬೇಕಾಗ್ತದೆ. ಹಾಗಾಗಿ 28ನೆಯ ದ್ವಾಪರ ಯುಗದಲ್ಲಿ ಮತ್ಸ್ಯಯೋನಿಗ ಮೂಲಕ ಆಕೆ ಉತ್ಪತ್ತಿಯಾಗತ್ತೆ. ಏವ ಮುಕ್ತಾತು ದೈತ್ಯೇಯ ಯಜ್ಞೆ ಸತ್ಯವತಿ ತದಾ ಮತ್ಸ್ಯಯೋನಾಮನುಪಮ ರಾಜ್ಞಸ್ತಸ್ಯ ವಧೋಸ್ತುತ ಅದ್ರಿಕಾ ಮತ್ಸ್ಯರೋದ್ಭೂತ ಸಾ ಗಂಗಾಯಾಂ ಅನುಸಂಗಮೇ ಪುತ್ರ್ಯಾಂ ಯಜ್ಞೇ ಸಾ ಕನ್ಯಾ ರಾಜ್ಞೋ ವೀರ್ಯೇಣ ಚೈವಹಿ. ಈ ರೀತಿಯಾಗಿ ಪಿತೃಗಳಿಂದ ಹೇಳಲ್ಪಟ್ಟಂತಹ ಅಚ್ಚೋರೆ ತಾನು ಹುಟ್ಟಾಳೆ. ಸತ್ಯವತಿ ಮತ್ತೆ ಅದ್ರಿಕೆಯ ಮೂಲಕ ಗಂಗಾ ಯಮನ ಸಂಗಮದಲ್ಲಿ ಮತ್ಸ್ಯ ಯೋನಿಯಲ್ಲಿ ಹುಟ್ಟುತ್ತಾಳೆ. ಅವಳೇ ಸತ್ಯವತಿ. ಹೀಗೆ ಅವಳ ಹುಟ್ಟುವಿಗೆ ಯಾರು ಕಾರಣ ಅಂತಾನೆ? ವಸುರಾಜನ ವೀರ್ಯ ಕಾರಣ ಆಗಿಬಿಡುತ್ತೆ. ಮತ್ಸ್ಯ ಯೋನಿಯಲ್ಲಿ ಅನುಪಮಳಾದಂತಹ ಸುಂದರಿಯಾಗಿ ವಸುರಾಜನ ಮಗಳಾಗಿ ಈಕೆ ಹುಟ್ಟುತ್ತಾಳೆ. ವೈಭ್ರಾಜ ನಾಮ ವೈಲೋಕಾದ್ ವಿಭಾಂತಿ ಸುವರ್ದಕ್ಷಣಾಃ ಯತ್ರ ಬರ್ಹಿಷತೋ ನಾಮ ಪಿತರೋ ದಿವಿವಿಷ್ಟುತಾಃ ತಾನ್ ದಾನವಗಣಾಃ ಯಕ್ಷರಕ್ಷೋತ ಗಂಧರ್ವ ಕಿನ್ನರಾಃ ನಾಗಾದರ್ಪ ಸುವರ್ಣಾಚ್ಯ ಭಾವಯಂತ್ಯಮಿದೌಜಸಃ. ನೋಡಲು ಅತ್ಯಂತ ಸುಂದರಿಯಾದಂಥ ಬಿಭ್ರಾಜರು ಎನ್ನುವಂತಹ ದೇವತೆಗಳು. ಹಾಗಾಗಿ ಅವರು ದೇವಲೋಕದಲ್ಲಿರ್ತಾರೆ. ಅಲ್ಲಿ ಬರ್ಹಿಷತಿ ಎನ್ನುವಂತಹ ದೇವತೆಗಳು ಅಂದರೆ ಪಿತೃದೇವತೆಗಳು ಪರಿಸಿದ್ಧರಾಗಿರ್ತಾರೆ. ಇದು ಪಿತೃಗಳ 3ನೆಯ ಗುಂಪು. ದಾನವಗಣ ಯಕ್ಷರಕ್ಷೋ ಗಂಧರ್ವ ಕಿನ್ನರಾಃ ನಾಗಾ ಸರ್ಪ ಸುವರ್ಣಾಶ್ಚ ಭಾವಯಂತ್ಯಮಿದೌಜಸಃ. ಅತ್ಯಂತ ಕಾಂತಿಯುಳ್ಳಂತಹ ಬರ್ಹಿಷದ ಎನ್ನುವಂಥ ದೇವತೆಗಳಿಂದಾಗಿ ರಾಕ್ಷಸರು, ಗಂಧರ್ವ, ಕಿನ್ನರರು, ನಾಗ, ಸರ್ಪ, ಪಕ್ಷಿ, ಪುರುಷ ಎಲ್ಲ ವರ್ಗದವರು ಕೂಡ ಹುಟ್ಟಿಕೊಳ್ತಾರೆ. ಅವರೆಲ್ಲರೂ ಕೂಡ ವಿಶೇಷವಾಗಿ ಆರಾಧಿಸ್ತಾರೆ. ಏತೇ ಪುತ್ರಾಃ ಮಹಾತ್ಮಾನಃ ಪುನಸ್ತಸ್ಯ ಪ್ರಜಾಪತೇಃ ಮಹಾತ್ಮಾನೋ ಮಹಾಭಾಗಸ್ತೇಜೋ ಯುಕ್ತಾಶ್ಚ ತಪಸ್ವಿನಃ ತ್ರಯ ಏತೆ ಗಣಾಃ ಪ್ರೋಕ್ತಃ ಧರ್ಮಮೂರ್ತಿಧರಾಃ ಶ್ರುತಾಃ. ಇವರನ್ನೆಲ್ಲ ಬರ್ಹಿಷದರು ಅಂತ ಕರೀತಾರೆ. ಇವರು ಪುಲಸ್ತ್ಯ ಪ್ರಜಾಪತಿಯಲ್ಲಿ ಹುಟ್ಟಿಕೊಂಡವರು. ಮಹಾಭಾಗ್ಯಶಾಲಿಗಳಿವರು. ಮಹಾ ತೇಜಸ್ಸಿನಿಂದ ಮಹಾಭಾಗ ತೇಜೋಯುಕ್ತ ತಪಸ್ವಿನಃ. ಒಳ್ಳೆಯ ತೇಜಸ್ಸು ಇತ್ತು, ಯುಕ್ತವಾದ ತಪಸ್ಸನ್ನು ಮಾಡ್ತಾ ಇದ್ರು. ಇವರು 3 ಗುಂಪುಗಳಾಗಿದ್ದಾರೆ ಅಂತ ಕೊಡ್ತಾರೆ. ತ್ರಯೈತೆ ಗಣಾಃ ಪ್ರೋಕ್ತಾಃ ಧರ್ಮಜ್ಞಾತಿಧರಾಃ ಶ್ರುತಾಃ. ಧರ್ಮಮೂರ್ತಿಗಳು ಅಂತ ಇವರು ಪ್ರಸಿದ್ಧರಾಗಿರ್ತಾರೆ. ಏತೇಷಾಂ ಮಾನಸೀ ಕನ್ಯಾ ಪೀವರ ನಾಮ ವಿಚ್ಯುತ ಯೋಗಾ ಚ ಯೋಗಿ ಮಾತಾ ಚ ಯೋಗಪತ್ನಿ ತಥೈವ ಚ ಭವಿತ್ರೀಯಾಂ ಪರಂ ಪ್ರಾಪ್ಯ ಅಷ್ಟಾವಿಂಶಂ ತದೈವ ಹಿ ಪರಾಶರ ಕುಲೋದ್ಭೂತಃ ಶುಭೋ ನಾಮ ಮಹಾತಪಃ. ಇವರ ಮಾನಸ ಪುತ್ರಿ ಯಾರು ಕೇಳಿದರೆ ಪೀವರ ಅಂತ. ಹಾಗೆ ಹೀಗೆ ಯೋಗ ಮಾತೆಯಾದಂಥ ಯೋಗಪತ್ನಿ ಅಂತ ಪ್ರಸಿದ್ಧವಾದಂಥ ಹೆಸರನ್ನು ಈಕೆ ಪಡಿತಾಳೆ. 28ನೆಯ ದ್ವಾಪರದಲ್ಲಿ ಈಕೆ ಪರಾಶರರ ಕುಲದಲ್ಲಿ ಹುಟ್ಟುತ್ತಾಳೆ. ಮಹಾತಪಸ್ವಿಯಾದ ಶುಕಾಚಾರ್ಯರ ಪತ್ನಿ ಅಂತ ಕೊಡ್ತಾರೆ. ಪರಾಶರ ಕುಲೋದ್ಭೂತ ಶುಕೋ ನಾಮ ಮಹಾತಪಃ. ಹಾಗಾಗಿ ಶುಕ ಮಹರ್ಷಿಗಳ ಪತ್ನಿಯಾಗಿ ಬರ್ತಾಳೆ. ಈಕೆ ಹೆಸರನ್ನು ಪೀವರ ಅಂತ ಕೊಡ್ತಾರೆ. ಭವಿಷ್ಯತಿ ಮಹಾಯೋಗಿ ಯುಗೇ ತಸ್ಮಿನ್ ದ್ವಿಜೋತ್ತಮಃ ಪ್ರಾಸ ವ್ಯಾಸಾವತಾರಣ್ಯ ಸಂಭೂತ. ಆ ಶುಕಮುನಿಗಳಾದರೂ ಕೂಡ ಎಲ್ಲಿಂದ ಬಂದವರು ಅಂತ ಕೇಳಿದರೆ ದ್ವಾಪರ ಯುಗದಲ್ಲಿ ಬೆಂಕಿಯಂತೆ ಪ್ರಜ್ವಲಿಸುವ ವೇದವ್ಯಾಸರ ಮೂಲಕ ಬಂದರು. ಹಾಗಾದರೆ ವೇದವ್ಯಾಸರು ಹೇಗಿದ್ದಾರೆ ಕೇಳಿದರೆ ಹೊಗೆ ಇಲ್ಲದ ಬೆಂಕಿ ಅಂತ ಕೇಳಿದ್ರೆ ವ್ಯಾಸಾತ್ ಅರಣ್ಯಾಂ ಸಂಭೂತಃ. ಆದರೆ ವಿಧೂಮಃ ಹೊಗೆ ಇಲ್ಲ ಅಂದರೆ ದ್ವೇಷ ಇಲ್ಲ ಅಂತ ಅರ್ಥವಾಗ್ಬೋದು, ದೋಷ ಇಲ್ಲ ಅಂತ ಅರ್ಥವೂ ಆಗ್ಬೋದು. ಹಾಗಂತ ವೇದದಿಂದ ಅವರು ಹುಟ್ಟಿದ್ದಾರೆ. ಅರಣ್ಯಲ್ಲಿ ಸಂಭೂತರಾದವರು ಅಂತ ಹೇಳ್ತಾರೆ. ಆ ಯುಗದಲ್ಲಿ ಪ್ರಸಿದ್ಧರಾದವರು ಇವರು ಅಂತ ಕೊಡ್ತಾರೆ. ನ ತಸ್ಯಾಂ ಪಿತೃಕನ್ಯಾಯಾಂ ಪೀವರ್ಯಾಂ ಜನೈಶ್ಚತಿ ಪುತ್ರಾನ್ ಪರಿಚೈವ ಕನ್ಯಾಂಚ ಯೋಗಾಚಾರ್ಯಾನ್ ಪರಿಷ್ಕೃತಾನ್. ಸುಖಮನಿಗಳಾದರೂ ಕೂಡ ಪಿತೃಕನ್ಯೆಯಾದಂತಹ ಪೀವರಿಯಲ್ಲಿ ಒಳ್ಳೆಯ ಯೋಗಾಚಾರ್ಯರು ಎನ್ನುವಂತಹ 5 ಹೆಣ್ಣು ಮಕ್ಕಳನ್ನು ತಾನು ಪಡೀತಾರೆ ಅಂತ ಕೊಡ್ತಾರೆ. ಕೃಷ್ಣಂ ಗೌರಂ ಪ್ರಭಂ ಶಂಭಂ ತಥಾ ಭೂರಿಶ್ರವಂ ಜಯಂ ಕನ್ಯಾಂ ಕೀರ್ತಿಮತೀಂ ಶಕ್ತಿಂ
ಯೋಗಮಾತರಂ ಬ್ರಹ್ಮದತ್ತಸ್ಯ ಜನನೀ ಮಹಿಷಿ ಮನೋಹಸ್ಯ ಚ. ಹಾಗಾದರೆ ಆ ಮಕ್ಕಳು ಯಾರು ಕೇಳಿದರೆ ಕೃಷ್ಣ, ಗೌರ, ಪ್ರಭು, ಶಂಖ, ಜಯಶೀಲನಾದವ ಭೂರಿಶ್ರವ ಅಂತ ಕೊಡ್ತಾರೆ. ಹೀಗೆ ಆರನೆಯವಳು ಇನ್ನೊಬ್ಬಳು ಹುಟ್ಟಿಕೊಳ್ತಾಳೆ, ಅದು ಅಯೋನಿಜಿಯಾಗಿದ್ದರಿಂದ ಕೀರ್ತಿಮತಿ ಅಂತ ಆಕೆ ಹೆಸರು ಅಂತ ಕೊಡ್ತಾರೆ. ಕೀರ್ತಿಮತಿ ಮತಿ ಯಾರು ಅಲ್ಲ, ಬ್ರಹ್ಮದತ್ತನ ತಾಯಿ. ಕೀರ್ತಿಮತಿಗೆ ಹುಟ್ಟಿಕೊಂಡೊಬ್ಬ ಬ್ರಹ್ಮದತ್ತ ಅಂತ ಅಂದ್ರೆ ಬ್ರಹ್ಮದತ್ತನ ಮಗಳ ಅನುಹ ಅಂತ ರಾಜ. ಏತಾನುತ್ಪಾದ್ಯ ಧರ್ಮಾತ್ಮ ಯೋಗಧರ್ಮಮವಾಪ್ಯ ಚ ಆದಿತ್ಯ ಕಿರಣೋ ವೀತಂ ಅಪವರ್ಣಮರ ಪುನರ್ಮಾರ್ಗಮಾಸ್ಥಿತ. ಯೋಗ ಸಾಧಕರಾದಂಥ ಮಕ್ಕಳು ಅಂತ ಹೇಳ್ತಾರೆ ಇವರೆಲ್ಲ. ಹಾಗಾಗಿ ಅವರನ್ನು ಸೃಷ್ಟಿ ಮಾಡಿ ಧರ್ಮವನ್ನು ನಿಲ್ಲಿಸಿ ಸೂರ್ಯನ ಕಿರಣಗಳನ್ನು ಆಶ್ರಯಿಸಿ ಮತ್ತೊಮ್ಮೆ ತಿರುಗಿ ಬಾರದಂತಹ ಯೋಗ ಮಾರ್ಗವನ್ನು ಅನುಸರಿಸಿ ಹೋಗಿ ಅಂತ ಅನುಗ್ರಹವನ್ನು ಮಾಡ್ತಾರೆ. ಮಹಾಯೋಗಿ ತದಾಗಂತ ಪುನರಾವರ್ತಿನೀಂ ಗತಿಂ ಎತ್ತತ್ ಪದಮನುದ್ವಿಗ್ನಂ ಅವ್ಯಯಂ ಬ್ರಹ್ಮಶಾಶ್ವತಂ. ಮಹಾಯೋಗಿನಿಯಾದಂಥ ಆಕೆ ಮತ್ತೆ ಪುನರಾವರ್ತಿನಿ ಇಲ್ಲದಂತಹ ಲೋಕಕ್ಕೆ ತಾನು ಪಡಿತಾಳೆ, ಅಂದರೆ ಮೋಕ್ಷಕ್ಕೆ ಹೋಗ್ತಾಳೆ ಅಂತ ಕೊಡ್ತಾರೆ. ಹಾಗಾಗಿ ಉದ್ವೇಗವಿಲ್ಲದ ಅಕ್ಷಯವಾದಂತಹ ಬ್ರಹ್ಮಸ್ಥಾನವನ್ನು ಪಡೀತಾಳೆ ಅಂತ. ಅಲ್ಲಿ ಎತ್ತದ್ ಪದಂ ಅನುದ್ವಿಗ್ನಂ, ಇಲ್ಲೆಲ್ಲ ನಮಗೆ ಟೆನ್ಷನ್ ಅಥವಾ ಉದ್ಯೋಗ ಅಂತ ಇರ್ತದೆ, ಆದರೆ ಅದು ಯಾವುದೂ ಇಲ್ಲದೆ ಉದ್ವೇಗವೇ ಇಲ್ಲದೆ ಆಕೆ ಅಂತಹ ಬ್ರಹ್ಮನ ಶರೀರವನ್ನು ತಾನು ಪಡೀತಾಳೆ. ಅಮೂರ್ತಿಮಂತಃ ಪಿತರೋ ಧರ್ಮಮೂರ್ತಿ ಧರಾಸ್ ಗಣಾಃ ನಿರತಾ ದಿವಿಲೋಕೇಶು ಜ್ಯೋತಿರ್ಭಾನೇಶು ಭಾರ್ಗವಃ ಯಥಾ ಯತ್ರೇದಮುತ್ಪನ್ನ ಷಷ್ಟ್ಯಂಧಕ ಕುಲಾನ್ಮಯ. ಇಲ್ಲಿ ಅಮೂರ್ತ ಪಿತೃಗಳನ್ನು ಯಾರಿದ್ದಾರೆ ಅಂತ ಹೇಳ್ತಾರೆ. ಧರ್ಮರೂಪವನ್ನು ಧರಿಸಿದಂಥ ಪಿತೃಗಣಗಳದ್ದು ಒಂದು ಗೋಪು ಅಂತಾದರೆ ಅಂಧಕ ಕುಲದ ವಂಶ ಎನ್ನುವಂಥದ್ದು ಇನ್ನೊಂದು. ಹಾಗಾಗಿ ಇಲ್ಲಿ ಎಲ್ಲ ಸ್ಪಷ್ಟವಾಗಿ ಪಿತೃಗಳನ್ನು ವರ್ಣನೆ ಮಾಡಿದ್ದಾರೆ. ಹಾಗಾಗಿ ತ್ರಯಯೇತೆ ಮಯಾ ಪ್ರೋಕ್ತಾಃ ಚತುರೋನ್ಯಾನ್ ನಿಬೋಧ ಮೇ ಯಾನ್ ವಕ್ಷ್ಯಾಮಿ ಶ್ರೇಷ್ಠ ಮೂರ್ತಿಮಂತೋ ಹಿ ತೇ ಸ್ಮೃತಾಃ. ಇವರು ಹೀಗೆ ಪಿತೃಗಳಿಗೆ ಸಂಬಂಧಪಟ್ಟಂತಹ 3 ಗುಂಪುಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಬೇರೆ ಗುಂಪಿನ ಬಗ್ಗೆ ಮುಂದೆ ನಾನು ಹೇಳ್ತೇನೆ, ದ್ವಿಜಶ್ರೇಷ್ಠ ಮೂರ್ತಿಮಂತನಾದ ಪಿತೃಗಳ ಬಗ್ಗೆ ತಿಳ್ಕೋ ಅಂತ ಹೇಳ್ತಾ ಇದ್ದಾರೆ. ಮೊದಲು ಉತ್ಪನ್ನಾಸ್ತು ಸ್ವಧಾಯಾಂ ಯೇ ಕಾವ್ಯಾದಗ್ನೇ ಕವೇ ಸುತಾಃ. ಸ್ವಧಾ ಅಂತ ಇವರ ಪತ್ನಿಗೆ ಹೆಸರು ಪಿತೃಗಳದ್ದು. ಯಾರದು ಕೇಳಿದರೆ ಕಾವ್ಯ ಎನ್ನುವಂಥ ಅಗ್ನಿಯಿಂದ ಹುಟ್ಟಿದ್ರು. ಮೂರ್ತ ಪಿತೃಗಳ ದೇವತೆಗಳಿಗೆ ಆಹಾರ ಉಣಿಸಿದ್ದು ಯಾರೆಲ್ಲ ಕೇಳಿದರೆ ಸುಕಲ ನಾಮ ಪಿತರೋ ವಿಶಿಷ್ಟಸ್ಯ ಪ್ರಜಾಪತೆ ಪಿತರೋ ದೇವಲೋಕೇಶು ಜ್ಯೋತಿರ್ಭಾಸೇಷು ಭಾಸ್ವರಾಃ ಸರ್ವಕಾಮ ಸಮೃದ್ಧೇಷು ದ್ವಿಜಾಸ್ತಾನ್ ಭಾವಯಂತ್ಯತ. ವಶಿಷ್ಠ ಎನ್ನುವಂತಹ ಪ್ರಜಾಪತಿ ಆಕೆಗೆ ಸುಕಲ ಎನ್ನುವಂತಹ ಪತ್ನಿ, ಅಲ್ಲಿಂದ ಮಕ್ಕಳು ಹುಟ್ಟಿಕೊಳ್ತಾರೆ. ಎಂತಹ ಮಕ್ಕಳು ಕೇಳಿದರೆ ಜ್ಯೋತಿರ್ಮಯ ಪ್ರಕಾಶವುಳ್ಳಂಥವರು. ಹಾಗೆಯೇ ದೇವಲೋಕದಲ್ಲಿ ಜಾಜ್ವಲ್ಯಮಾನವಾಗಿ ಬೆಳೆಯುವವರು ಅಂತ ಕೊಡ್ತಾರೆ. ಇದನ್ನೆಲ್ಲ ನೋಡಿ ಎಲ್ಲ ಪ್ರಜೆಗಳು ಕೂಡ ಇವರ ಹತ್ರ ಸರ್ವಕಾಮ ಸಮೃದ್ಧಿಯನ್ನು ಮಾಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಏತೇಷಾಂ ಮಾನಸೀ ಕನ್ಯಾ ಗೌರ್ನಾಮ್ನಾ ದಿವೇಶ್ರುತಾಃ ದತ್ತಾ ಸನತ್ಕುಮಾರೇಣ ಸುಖಸ್ಯ ಮಹಿಷಿ ಪ್ರಿಯಾ ಏತಸಂಗಾಖ್ಯಾತ ಭೃಗೂಣಾಂ ಕೀರ್ತಿವರ್ಧನಿ. ಆ ಸುಕಲ ಎನ್ನುವಂಥ ಪಿತೃಗಣಗಳು ಮಾನಸಿ ಎನ್ನುವ ಕನ್ಯೆಯ ಗೌ ಎಂಬ ಹೆಸರಿನಿಂದ ದೇವಲೋಕದಲ್ಲಿ ಪ್ರಸಿದ್ಧಿಯಾಗ್ತಾರೆ. ಗೌರ್ನಾಮ ದಿವ್ಯವಿಶ್ರುತ. ಹಾಗಾಗಿ ಗೌ ಅಂತ ಹೇಳಿ ಈ ಸನತ್ಕುಮಾರರು ಈಕೆಯನ್ನು ತನ್ನ ವಂಶದಲ್ಲಿ ಬಂದಂತಹ ಸುಖ ಎನ್ನುವಂಥ ರಾಜನಿಗೆ ದಾನ ಮಾಡ್ತಾರೆ ಅಂತ ಕೊಡ್ತಾರೆ. ಹಾಗಾಗಿ ರಾಜ ಪ್ರೀತಿಯಿಂದ ಈ ಗೋವನ್ನು ತನ್ನ ಪಟ್ಟದರಸಿಯನ್ನಾಗಿ ಮಾಡಿಕೊಂಡು ಏಕಶೃಂಗ ಅಂತ ಹೆಸರು ಕೊಟ್ಟು ಅವನನ್ನು ಪ್ರಸಿದ್ಧಿಗೊಳಿಸ್ತಾರೆ. ಮುಂದೆ ಭೃಗುಗಳ ಕೀರ್ತಿಯನ್ನು ಬೆಳಗಿಸಿದ್ದೇ ಈತ ಅಂತ ಕೊಡ್ತಾರೆ. ಮರೀಚಿರ್ಗರ್ಭಾನ್ ತಾನ್ ಲೋಕಾನ್ ನನ್ಯಾನ್ ಸಮಾವೃತ್ಯತೆ ಸ್ಥಿತಾಃ ತತ್ರ ತೇಂಗಿರಸಃ ಪುತ್ರಾಃ ಸಾಧ್ವೈ ಸಂವರ್ಧಿತಾಃ ಪುರಾ. ಹಿಂದೆ ಅಂಗಿರಸರ ಮಕ್ಕಳಿಂದ ಬೆಳೆಸಿದಂಥವರಿದ್ದಾರೆ, ಅವರೆಲ್ಲ ಆಂಗೀರಸರು. ಹಾಗಾಗಿ ಮರೀಚಿಯ ಮಕ್ಕಳಾಗಿ ಇವರು ಬಂದು ಸೂರ್ಯ ಕಿರಣಗಳನ್ನು ಕೂಡಿದ ಲೋಕವನ್ನು ಆಶ್ರಯಿಸಿದವರು, ಸೂರ್ಯನ ಲೋಕವನ್ನು ತಾವು ಪಡೆದವರು. ಏ ತಥಾಂಗಿರಸಃ ಪುತ್ರಾಃ
ಸಾಧ್ವೈಃ ಸಂವರ್ಧಿತಾ ಪುರ ಉಪಹೂತಾ ಸ್ಮೃತಾ ವೈ ಪಿತರೋ ದಿವಿವಿಶ್ರುತಾಃ ತಾನ್ ಕ್ಷತ್ರಿಯಗಣಾಶ್ಚೇಷ್ಟೌ ಹ್ಯಷ್ಟಾಃ ಭಾವಯಂತಿ ಫಲಾರ್ಥಿನಃ ಏತೇಷಾಂ ಮಾನಸೀಕನ್ಯಾ ಯಶೋದಾ ನಾಮ ವಿಶ್ರುತಾ. ಸುಕಲ ಅಂತ ಪಿತೃಗಳ ಗುಂಪು. ಇದರಲ್ಲಿ ಫಲಾರ್ಥಿಯಾಗಿ ಕ್ಷತ್ರಿಯರಿವರೆಲ್ಲ ಆರಾಧನೆಯನ್ನು ಮಾಡ್ತಾರೆ. ಇವರ ಮಾನಸಿ ಕನ್ಯೆ ಯಶೋದೆ ಅಂತ ಪ್ರಸಿದ್ಧ ಅಂತ ಕೊಡ್ತಾರೆ. ಹಾಗೆ ಉಳಿದೆಲ್ಲ ಚಿಂತನೆಗಳನ್ನು ಮತ್ತೆ ನಾಳೆ ಸೇರುವಾಗ ಮಾಡುವ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀಕೃಷ್ಣ. ಓಂ ಶ್ರೀಕೃಷ್ಣಾಯ ನಮಃ. ಓಂ ಶ್ರೀಕೃಷ್ಣಃ ಕಮಲಾನಾಥೋ ವಾಸುದೇವಸ್ತನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷ ವಿಗ್ರಹ ಶ್ರೀವತ್ಸಕೌಸ್ತುಭಧರೋ ಯಶೋದಾವತ್ಸಲೋ ಹರಿಃ ಚತುರ್ಭುಜಾತ್ರ ಚಕ್ರಾದಿಗದಾ ಶಂಖಾದ್ಯುತಾಯುಧಃ ದೇವಕೀ ನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗಸಂಹಾರಿ ಬಲಭದ್ರಪ್ರಿಯಾನುಜಃ पूतना जीविताहारी शकटासुरभञ्जनः नन्दव्रजजनानन्दी सच्चिदानन्दविग्रहः नवनीतविलिप्ताङ्गो नवनीतनटो नगः नवनीतनवाहारो मुचुकुन्दप्रसादकृत षोडशस्त्रीसहस्रेशस्त्रिभङ्गी मधुराकृतिः अबिन्दुर्गोविन्दो गोविदाम्पतिः वत्सपादहरोऽनन्तोद्धेनुकासुरभञ्जनः ऋणीकृततृणावर्तो यमलार्जुनभञ्जनः उत्तालतालभेत्ताजतमानः श्यामलाकृतिः गोपगोपीश्वरो योगी कोटिसूर्यसमप्रभः इडापतिपरञ्ज्योतिर्यादवेन्द्रो यदोद्वहः वनमाली पीतवासाः पारिजातापहारकः गोवर्धनो चलोद्धर्ता गोपालः सर्वपालकः अजो निरञ्जनः कामजनकः कञ्जलोचनः मधुः मथुरानाथो द्वारकानायको बली वृन्दावनान्तसञ्चारी तुलसीदामभूषणः यमन्तकमणेर्हर्ता नरनारायणात्मकः पुण्यगन्धानुलिप्ताङ्गो मायी परमपूरुषः मुष्टिकातुरचाणूरमल्लयुद्धविशारदः अजोञ्जनञ्जनः कामजनकः कञ्जलोचनः मधुः मथुरानाथो द्वारकानायको बली वृन्दावनान्तसञ्चारी तुलसीदामभूषणः यमन्तकमणेर्हर्ता नरनारायणात्मकः पुण्यगन्धानुलिप्ताङ्गो मायी परमपूरुषः मुष्टिकातुरचाणूरमल्लयुद्धविशारदः